ಇಂಥ ಮನಿ ಇಂಥ ಗಂಡ ಸಿಗ್ಬೇಕಂತಂದ್ರ ನೀನ್ ಪುಣ್ಯ ಮಾಡಿರ್ಬೇಕು. ಇದೆಲ್ಲ ನಿನಗ ಮಣ್ಣು ಎರ್ಸ್ತಂಗಾತೇನಾ? ಮನಸ್ಸಿಲ್ಲಾರ ಮನಿ ಮನಸ್ಸಿಲ್ಲಾರ ಗಂಡ ಯಾವಕ್ಕಿಗ್ ಬೇಕ? ಅಂದ್ರೆ ನೀನು ಅರ್ಜುನ ಮನಸ್ಪೂರ್ವಕವಾಗಿ ಮದುವೆ ಆಗಿಲ್ಲೇನ? ಎಳ್ಳಟ್ಟು ಮನಸ್ಸಿಲ್ಲ. ಅದು ನಿನ್ನ ಗಂಡ ನಮ್ಮಣ್ಣ ಮಾಡಿಟ್ಟ ಕಾರ್ಬಾರ. ಚಂದಂಗ ಸಂಸಾರ ಮಾಡ್ಕೊಂಡು ಹೋಗ್ಲಂತೆ ಕಾರ್ಬಾರ್ ಮಾಡ್ಯಾರ. ಸಂಸಾರ ಹಾಳು ಮಾಡ್ಕೋಬೇಕಂತಲ್ಲ. ವೈನಿ ಅಲ್ಲ ನಿಮ್ಮಿಬ್ಬರಿಗೆ ನ್ಯಾಳ ಸಿಗ್ಲಿಲ್ಲನ? ಇಲ್ಲ ಯಾಕೆ ಬಿಸಾಡ ನಿಂತ ಮಾತಾಡತ್ತೀರಿ? ಏನ್ ಮಾತಾಡಕತ್ತೀರಿ ಇಲ್ಲಿ? ಏನಿಲ್ಲಪ್ಪ, ಅಷ್ಟು ಮಾತಾಡ್ಬಾರ್ದ ನಾವಿಬ್ರು. ಮಾತಾಡ್ರಿ, ಯಾರು ಬೇಡ ಅಂದಾರ? ಅಲ್ಲ ಮ್ಯಾ ಬಿಸಿಲು ನೋಡಿ ಎಟ್ಟೈತಿ, ಸ್ವಲ್ಪ ನೆಳ್ಳೆ ಕೂತ್ ಮಾತಾಡ್ರಿ. ಅಲ್ಲ ನೀವು ಮೊದ್ಲೇ ಐತ್ಲೆ ಹಿಂಗೆ ಬಿಸಿಲಾಗಬಾರ್ದು, ಅಡ್ಡಾಡೋದು ಮಾಡಬಾರ್ದು. ಇದಾರ ನೋಡಿರ ನಿಮಗಲ್ಲ ನಮಗ ಬೈತಾನ. ಏನಕ್ಕೆ ಬರೇ ಅಣ್ಣ ವೈನಿದು ಅಷ್ಟ ಚಿಂತೆ ಅಲ್ಲ? ನಿನ್ನ ಚಿಂತೆ ಮಾಡಿ ಏನು ಪ್ರಯೋಜನ ಐತಿ? ನಿನ್ನ ಚಿಂತೆ ಮಾಡುದು ಒಂದ, ಹಾವಿಗೆ ಹಾಲು ಇರುದು ಒಂದ. ಅರ್ಜುನ ಹಂಗ್ಯಾಕ್ ಮಾತಾಡ್ತಿ? ಅಲ್ಲ ಆಕಿ ಹೆಂದ ನಡ್ಯಾಕ್ ಬಂದಾಳ ಅಂದ್ರಿಂದ ಇಬ್ರಿಗೂ ಹೊಂದಾಣಿಕೆನೇ ಇಲ್ಲ ನೋಡು. ಹೊಂದಾಣಿಕೆ ಅನ್ನೋದು ಗಂಡ ಹೆಂಡತಿ ನಡಬ್ರಕ ಮುಂದೆ ಹಾಕೊಂಡು ಹೋಗಂಗಿರ್ಬೇಕು. ಬಂದವ್ರ ಮುಂದೆ ಕಂಡವ್ರ ಮುಂದೆ ಗಂಡನ ಕಾಲ್ ಕಸ ಮಾಡೋದಲ್ಲ. ಬರೀ ಮನೆ ಕಡೆ. ಅವನ್ ಮಾತಿನ ಮ್ಯಾಗ ಗೊತ್ತಾಕೇತಿ ನೀ ಅವನ್ ಜೋಡಿ ಹೆಂಗ್ ಬಾಳೆ ಮಾಡಾಕತ್ತಿ ಅಂತೇಳಿ. ನಿಮಗ್ ಗೊತ್ತಾಗೋದ್ರಾಗ ಏನೈತಿ? ನಾನ ಹೇಳ್ತೇನಲ್ಲ, ಅವನ್ ಜೊತೆ ಬಾಳೆ ಮಾಡಾಕ ನಂಗ್ ಮನಸ್ಸಿಲ್ಲ. ಈಗ ಏನಾಗಿತ್ತಂತ ಹಿಂಗ ಸಿಟ್ಟಿಲಿ ನೋಡಕತ್ತಿ? ನೀ ಏನ್ ಮಾಡ್ಬೇಕಂತ ಮಾಡಿರಿ? ಯಾಕ ಈಗ ಮಾಡಿ ಸಾಕಾಗಿಲ್ಲ? ಅಕ್ಕಿ ಒಬ್ಬಾಕಿ ತಪ್ಪು ಮಾಡ್ಯಾಳ ಅಂತ ಹೇಳಿ ಅಕ್ಕಿ ಸಿಟ್ಟು ನನ್ನ ಮೇಲೆ ಹಾಕಕತ್ತೇನ? ಗುಣ ನೋಡಿ ಹೆಣ್ ತಂದಿರ ಅಂತ ಹೇಳಿ ನಾ ತಿಳ್ಕೊಂಡಿದ್ದೆ, ಆದ್ರೆ ನೀವು ರೂಪ ನೋಡಿ ಬೇರೆಗಾದ್ರಿ ಬಿಡ. ಪಾರ್ವತಿ, ಏನನ್ನ ಹುಟ್ಟಿಸ್ಕೊಂಡು ಮಾತಾಡಬೇಡ. ಖರೆ ಹೇಳ್ಬೇಕಂದ್ರ ಆಕೆ ನನ್ನ ಮಗಳಿದ್ದಂಗ. ಸಾಕ್ ಬಾಯ್ ಮುಚ್ಚ್ರಿ. ಮೊನ್ನೆ ನಾ ನೋಡ್ದೆ ಬೇರೆ ಯಾರಾದ್ರೂ ನೋಡಿದ್ರ ನಿಮ್ ಕುಳಕ ಕೆಟ್ಟ ಹೆಸರು. ಹೆಂಡತಿಯಾಗಿ ನೀನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರ ಇನ್ಯಾರು ಅರ್ಥ ಮಾಡ್ಕೋಬೇಕು ಹೇಳ? ಅಲ್ಲ ಆಕಿನ ಮನಿ ಸೊಸಿ ಮಾಡ್ಕೊಂಡೀನಿ, ಇನ್ನೇನ್ ಮಾಡಕ್ ಬರ್ತೈತಿ ಹೇಳ? ನೀವು ಮಾಡಿದ ತಪ್ಪಿಗೆ ನಾವೆಲ್ಲ ತಲೆ ತೆಗ್ಸಕ್ ಆಗಂಗಿಲ್ಲ. ಅವ್ರ ಅಣ್ಣನ ಕರೆಸ್ರಿ, ಆಕಿನ ಕಳಿಸ್ರಿ. ಆಕಿನ ಕಳಿಸಿ ಕುಂತೀವಿ ಅಂದ್ರ ನಮ್ಮನ್ನ ನಂಬ್ಕೊಂಡು ಕುಂತ ನಮ್ಮ ತಮ್ಮ ಅರ್ಜುನ ಇರ್ಬೇಕ ಸಾಯ್ಬೇಕ? ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ಅಕ್ಕಿ ಹೋಗ್ದ ಇಲ್ಲೇ ಏನ್ರ ಕುಂತ್ರ ಇದ್ರಾಗ ಯಾರ್ದ್ರ ಒಬ್ರು ಜೀವ ಹೊಕ್ಕೈತಿ. ಅಂಥ ಜೀವ ಹೋಗೋ ಪ್ರಸಂಗ ಬಂದ್ರ ನಾ ಮಾಡಿದ ತಪ್ಪಿಗೆ ನನ್ನ ಜೀವನ ಹೋಗ್ಲಿ. ಮಾತಿ ಎದುರುತ್ರ ಕೊಡದ ಹಿಂಗ ಮುಖ ತಳಗಾಕೊಂಡ್ ಕುಂತ್ರ ನಾವೇನ್ ತಿಳ್ಕೊಬೇಕ್ರಿ? ತಪ್ಪು ನಂದ ಅಂತ ತಿಳ್ಕೊರ. ಅದನ್ನ ಬಿಟ್ಟು ಇನ್ನೇನ್ ತಿಳ್ಕೊಳಕ್ ಸಾಧ್ಯ ಐತಿ? ಈಗ ತಪ್ಪು ನಿಮ್ಮೆ ಹಾಕೊಂಡು ನಿಮ್ ಮರದಿ ನೀವೇ ಕಳ್ಕೊಂತೀರಿ. ಅವ್ರ ನನ್ನ ಕರೆಸಿ ಮಾತಾಡ್ರಿ. ಮನಿತನ ಚಂದ ಉಳಿಲಿ ಅಂತ ಮಾಡಿದ ಮದುವೆ ಮನಿತನ ಮುರಿಯುವ ಹಂತಕ್ಕೆ ಬಂತಲ್ಲ. ಯಾಕ್ರಿ ಎಲ್ಲ ಹೇಳ ಕೇಳಿ ಬಂದಿದ್ದೀವಲ್ಲ, ಮತ್ತೇನಾತ್ರಿ? ಹೆಣ್ಣು ಕೊಡೋ ಅವಸರ ನಿಮಗಿತ್ತು, ಹೆಣ್ಣು ತಗೊಳ್ಳೋ ಅವಸರ ನಮಗಿತ್ತು. ಇದು ನಡಬರ್ಕ ಹುಡುಗ ಹುಡುಗಿಗೆ ಮನಸ್ಸೈತಿವಲ್ಲ ಅಂತ ವಿಚಾರ ಮಾಡಕ ಆಗಲಿಲ್ಲ. ಹೆಂಗೋ ಭಾಷಿಂಗ್ ಬಲ ಕೂಡಿ ಬಂದಿತ್ತು, ಮದುವೆ ಮಾಡಿದೀವಿ. ಈಗ ಹಿಂದಿಂದ ಏನೋ ವಿಚಾರ ಮಾಡಿದ್ರೆ ಬರೋದಿಲ್ಲ, ಈಗ ಮುಂದಿನ ವಿಚಾರ ಮಾಡಬೇಕು. ಮುಂದಿಂದ ಏನೋ ವಿಚಾರ ಮಾಡಿದ್ರು ಅವರಿಬ್ರು ಹೊಂದಾಣಿಕೆ ಆಗೋ ಲೆಕ್ಕಕ್ಕ ಇಲ್ರಿ. ಇದನ್ನ ಹಿಂಗ ಬಿಟ್ಟು ಬಂದ್ರೆ ನಮ್ಮ ಮನೆ ಮೂಲ ಗುಂಪಾಗೋ ಪರಿಸ್ಥಿತಿ ಬರ್ತೈತ್ರಿ. ಕಮ್ಮನ ಮನಿತನ ಐತ್ರಿ, ಅದು ನಮ್ಮ ಕೂಡ ಬಿಗ್ತಾನ ಮಾಡಿದ ಮಗ ಇಂಥ ಪರಿಸ್ಥಿತಿ ಬರ್ತೈತಿ ಅನ್ನೋ ಮಾತು ಬರಬಾರ್ದ್ರಿ. ಆ ಮಾತು ಬರಬಾರ್ದಂದ್ರ ಬೇಗ್ರ ನಿಮ್ಮ ತಂಗಿನ ನಿಮ್ಮ ಮನೆಗೆ ನೀವು ಕರ್ಕೊಂಡು ಹೋಗ್ಬಿಡ್ರಿ. ಹೆಣ್ಣು ಕೊಡ್ರಿ ಅಂತ ಮನಿ ತಕ್ಕ ಬಂದ ಮದುವೆ ಆಗಿ ಆಕಿ ನಿಮ್ಮ ಮನೆ ನಡ್ಯಾಕತ್ತಾಳ, ಭಾಳ ಆಕಿನ ಕರ್ಕೊಂಡು ಹೋಗೋಣ ಹಾಕತ್ತೀರಿ. ನಮ್ಮ ತಂಗಿನ ಆಟದ ಗೊಂಬೆ ಮಾಡಿರೇನ? ಹೇಳದಂಗೆ ಕೇಳ್ಕೊಂಡು ನಮ್ಮ ಮನ್ಯಾಗ ಚೆನ್ನಾಗಿ ನಡ್ಕೊಂತಿದ್ರ ಈ ಮಾತು ಯಾಕೆ ಬರ್ತಿತ್ರಿ? ಯಾಕ್ರಿ ಬೀಗ್ರ? ಹೆಣ್ಣು ತಗೊಳಗಿದ್ದ ಮಾತುಗಳಿಗೆ ಯಾವ ಬರಲಾಗ್ಯಾವು, ಯಾವ ಕಾಣಿಸಲಾಗ್ಯಾವಲ್ಲ. ಸಣ್ಣ ಪುಟ್ಟ ವಿಚಾರ ಏನೇ ಇದ್ರು ನಾವ ದುಃಖ ನುಂಗಿ ಮುಂದೆ ಹಾಕೊಂಡು ಹೋಗಿವಿ. ಆದ್ರೆ ಈಗ ನಿಮ್ಮ ತಂಗಿ ಏನ್ ಮಾಡ್ಯಾಳ ಗೊತ್ತೈತೇನ್ರಿ? ಏನ್ ಮಾಡ್ಯಾಳ ಅಂತ ಹೇಳಕ್ ಬಂದಿರಿ? ಈಗ ಏನಾಗೈತೆ ಅಂತ ಹೇಳ್ಬೇಕಾ?
ನಿಮ್ಮ ತಂಗಿ ಚಲೋ ಅದಾಳ ಅಂತೇಳಿ ತಿಳಿದು ನಾ ಮದುವೆ ಮಾಡಿದ್ನೇಲ್ರಿ. ಆದ್ರೆ ಆಕಿ ಗುಣ ಎಂಥದ್ದು ಗೊತ್ತ ನಿಮ್ಗೆ? ಹುಟ್ಟು ಗುಣ ಸುಟ್ರು ಹೋಗಲ್ಲ ಅನ್ನುವಂಗೆ ಮತ್ತೆ ತನ್ನ ದಗದ ತಾ ಮಾಡಕತ್ತಾಳ್ರಿ. ಇದಕ್ಕೇನು ಹೇಳ್ತೀರಿ? ಇದನ್ನು ಕೇಳಕ ನಾ ಬಂದಿದ್ದಿಲ್ಲ. ನಿಮ್ಮ ಮರ್ಯಾದೆನೂ ಅಷ್ಟ, ನಮ್ಮ ಮರ್ಯಾದೆನೂ ಅಷ್ಟ. ನಾ ನಿಮ್ಮ ಜೊತೆ ಏನೋ ಮಾತಾಡಿದ್ರು ಆಕೆ ಜೋಡಿ ಮಾತಾಡಿದ ಮ್ಯಾಗ ನಿಮ್ಮ ಜೋಡಿ ಮಾತಾಡಿ. ಅಣ್ಣ ವೈನಿ ಕುತ್ರ ನಿತ್ರ ನಮ್ಮ ಚಿಂತೆನ ಮಾಡಕತ್ತಾರ. ನಿನಗೆ ನನ್ನ ಜೊತೆ ಬಾಳೆ ಮಾಡೋದು ಇಷ್ಟ ಇರ್ಲಿಕ್ಕಂದ್ರೆ ಮನ್ಯಾಗ ಬಾಯಿ ಮುಚ್ಕೊಂಡು ಸುಮ್ ಕುಂದ್ರ. ಆದ್ರೆ ಅವ್ರಿಗೆ ಇದ್ರಾಗ ಯಾಕೆ ಮಾತಾಡತ್ತೆ? ಇನ್ನ ತಕ ನಾನ ಮಾತಾಡಿಲ್ಲ. ನಾನು ನಿನ್ನ ಕೂಡ ನಕ್ಕೋತಾನೆ ಇರ್ತೇನೆ, ಆದ್ರೆ ನಾ ಹೇಳ್ದಂಗೆ ಕೇಳ್ತಿ? ಏನ ನಾವು ಮನೆ ಬೇರೆ ಮಾಡೋಣ. ನಿಂದ ಅಷ್ಟ ನೀ ವಿಚಾರ ಮಾಡಾಕತ್ತಿ ಅಂದಂಗಾತ. ಇಷ್ಟು ವರ್ಷ ಆತು ನಮ್ಮ ಮೊಯ್ನಿ ನಮ್ಮ ಮನೆ ನಡೆಯಕ್ಕೆ ಬಂದ. ಇನ್ನ ತಕ ಆಕಿಂತೆಲಾಗಿಂತ ವಿಚಾರ ಬರಲಿಲ್ಲ. ಈಗೀಗ ಬಂದು ಇಷ್ಟು ಲಗುನ ನಿಂತಿಲಾಗ ಇಂಥ ಬುದ್ಧಿ ಅಂದ್ರೆ ನೀ ಅಂತ ಕಟಕ ಮನಸ್ಸಿನಕ್ಕೆ ಅನ್ನೋದು ಎಂದೂ ಅರ್ಥ ಆಗತ್ತಿತ್ತು. ಆದ್ರೆ ಈಗ ನಿಜ ಆತ. ನಿಮ್ಮ ಪ್ರತಿಯೊಂದು ಮಾತು ನಂಗೆ ಕೇಳೋಕ್ಕಾಗಲ್ಲ. ನಾ ಹೇಳ್ದಂಗೆ ನೀವು ಕೇಳಿದ್ರೆ ನಿಮ್ಮ ಮನಿನೂ ಚಂದ ಇರ್ತೈತಿ, ನೀವು ಚಂದ ಇರ್ತೀರಿ. ಅಂದ್ರೆ ಏನು ಹೇಳಾಕತ್ತಿ ನೀನು? ಅಣ್ಣ ವೈನಿನ ಮನೆ ಬಿಟ್ಟು ಹೊರಗೆ ಹಾಕೋದು, ಈ ಮನ್ಯಾಗ ನಾವಿರೋದು. ಇಲ್ಲ ಅಣ್ಣ ವೈನಿ ನಿಜ ಮನ್ಯಾಗ ಬಿಡೋದು, ನಾವು ಮನೆ ಬಿಟ್ಟು ಹೊರಗೋದು. ಒಟ್ಟು ಅಣ್ಣ ನಾನು ನಡ್ಬರಕ್ಕೆ ಬಿರುಕು ಬಿಡಿಸ್ಬೇಕಂತ ಮಾಡಿಯಲ್ಲ. ಆಯ್ತು, ನೀ ಅಂದಂಗಾಗಲಿ. ಅವಾಗ್ರಿ ಈ ಮನೆ ನಕ್ಕೋತ ಚಂದ ಇರ್ತೀಯ? ನಮ್ಮ ಅಣ್ಣ ವೈನಿ ಹೇಳ್ದಂಗ್ರೆ ಕೇಳ್ತೀಯ? ಮನಿನ ಬೇರೆ ಮಾಡಿರ್ತೇವೆ ಅಂದ್ ಬೆಳಕ ಅವ್ರು ಹೇಳ್ದಂಗೆ ನಾವ್ ಯಾಕೆ ಕೇಳ್ಬೇಕು? ಅವ್ರು ಹೇಳ್ದಂಗೆ ನೀ ಕೇಳಲಿಕ್ಕಂದ್ರೆ ನೀ ಹೇಳ್ದಂಗೆ ನಾ ಕೇಳಕ್ಕೆ ನನಗೇನು ಹುಚ್ಚಿಡೋದಿಲ್ಲ. ಅಂಥ ಬುದ್ಧಿ ನಮ್ಮ ಅಣ್ಣ ನನಗೆ ಕಲಿಸೂ ಕೊಟ್ಟಿಲ್ಲ. ನೀ ಏನೋ ನಿನ್ನ ತಲೆಯಾಗ ಬೇರೆ ಬೇರೆ ವಿಚಾರ ಮಾಡಿ, ಆದ್ರೆ ನಿನ್ನ ತಲೆಯ ವಿಚಾರ ನನ್ನ ತಲೆಯಾಗ ಅಂತರೂ ಬರೋದಿಲ್ಲ. ಮನೆ ಬ್ಯಾರೆ ಆಗೋ ಮಾತು ಬತ್ತಂದ್ರೆ ನನ್ನ ಜೀವ ಹೋಗಿರ್ತದ, ತಿಳ್ಕೊ. ನಿಮ್ಮ ಅಣ್ಣನ ಮಾತ ನಿಮ್ಮ ವೈನಿ ಮಾತ ಮಿರಂಗಿಲ್ಲ ಅನ್ನೋದು ಗೊತ್ತ, ಅದಕ್ಕೆ ನಾ ಹಿಂಗೆ ಇರಾಕತ್ತೇನಿ. ನಿನ್ನ ಮಾತು ಹೆಂಗೈತೆ ಅಂದ್ರೆ ನಿನ್ನ ಬೆನ್ನ ನೀನ ಚಪ್ಪಡಿಸ್ಕೊಂಡ ನಾನಾ ಶಾನೆ ಅಂತ ಮೆರ್ಯಾಕತಿ. ಆ ಶಾನೆತನ ಭಾಳ ದಿವಸ ಉಳಿದಿಲ್ಲ, ನೋಡಾಕತ್ತೆ. ಶಾನೆತನ ಭಾಳ ದಿನ ಉಳ್ಕೊಲಿಲ್ಲ ಅಂದ್ರು ನಾನು ಅನ್ಕೊಂಡಿದ್ದ ಹಾಗೇ ಆಗ್ತದ. ತಿಳ್ಕೊಳ್ಳೋ ಹೆಣ್ಣಿದ್ರೆ ಯಾವುದೋ ಮನುಷ್ಯ ಆಗಲಿ ಸಣ್ಣಾಗಿ ಬದುಕ್ತದ. ಇಂಥ ಹಠಮಾರಿ ಹೆಣ್ಣಿಗೆ ನೀವು ಮಾಡಿಟ್ಟ ಮದುವೆ, ನೀವು ತಂದು ಸೊಸಿ, ನಿಮ್ಮ ಕಣ್ಣು ಮುಂದೆ ನಾ ಏನು ಮಾತಾಡ್ಲಿ? ನೀನು ಮಾಡ್ಕೊಂಡು ತಿನ್ನಕ್ಕಿಗೆ ಬುದ್ಧಿ ಮಾತು ಹೇಳ್ಬೋದು, ಇಂಥಕ್ಕೆ ಏನು ಹೇಳೋದು? ಮದುವೆಗೆ ಆರಾಮದಿ, ಮತ್ತೆ ಯಾಕೆ ನಾನು ಕರಿಯೋದು ಮಾಡಾಕತ್ತೀನಿ? ನಾ ಆರಾಮದನಂತ ನಿನಗೆ ಯಾರು ಹೇಳಿದ್ರು? ಮದುವೆ ಆಗೈತಿ, ಗಂಡನ ಮನ್ಯಾಗದಿ, ಮತ್ತು ಆರಾಮ್ ಇರಕ್ಕೆಲ್ಲ ನೀ. ಆ ಮನಿ ಒಡದ ನುಚ್ಚು ನೂರು ಮಾಡೋ ತನಕ ನಾನು ಆರಾಮ್ ಇರೋದಿಲ್ಲ. ನಿನ್ನ ನಂಬಿ ನಾನು ಹಾಳಾದ್ನಿ, ಈಗ ಅವ್ರನ್ನೂ ಹಾಳು ಮಾಡಕ್ ನಿಂತೇನ? ನನ್ನ ಮನಸ್ಸು ಅರ್ಥ ಮಾಡ್ಕೊಂಡಿದ್ರೆ ನೀ ಯಾಕೆ ಹಾಳಾಕಿದ್ದಿ? ನಾನು ಒಪ್ಪಿಗೆ ಕೇಳಿ ಮದ್ವಿ ಮಾಡಿದ್ರೆ ಅವ್ರು ಯಾಕೆ ಹಾಳಾಕಿದ್ರ? ಬಂಗಾರ ಅಂತ ಗಂಡದನ, ಬಂಗಾರ ಅಂತ ಮನಿ ಐತಿ, ಚಂದಾಗ ಬಾಳೆ ಮಾಡು. ನನಗೆ ತಾಳಿ ಕಟ್ದವ, ನಾ ಹೇಳ್ದಂಗೆ ಕೇಳಿದ್ರೆ ಅಷ್ಟ ಚಂದಗೆ ಇರ್ತೇನೆ. ಇಲ್ಲ ಅಂದ್ರೆ ಅಲ್ಲಿ ನನ್ನ ಗಂಡನ ದರ ಜೀವ ಹೊಕ್ಕೈತಿ, ಇಲ್ಲ ಅವ್ರ ಅಣ್ಣನ ದರ ಜೀವ ಹೊಕ್ಕೈತಿ. ಮುಂದೊಂದಿನ ಈ ಶಾಪ ನಿನಗೆ ಸುತ್ತ ಹೊಡೆದ ಕಾಡ್ತದ. ನನ್ನ ಮನಸ್ಸಿಗೆ ಅವ್ರು ಕೊಳ್ಳಿ ಇಟ್ಟಾರ ಅಂದ್ ಬೆಳಕ ಅವ್ರನ್ನ ಚಂದಗೆ ಇರಾಕ್ ನಾ ಬಿಡುದಿಲ್ಲ. ನಮಗಂತೂ ಹೇಳಿ ಸಾಕಾಗ ಹೋಗೈತಿ, ಯಾರ ಮಾತು ಕೇಳಂಗಿಲ್ಲಕ್ಕಿ. ಹಂಗಾದ್ರೆ ನೀನು ಬಂದಿಯಲ್ಲ, ಅಕ್ಕಿ ಏನ್ ಹೇಳ್ತಿ ಹೇಳಪ್ಪ? ಯಾಕೆ ಶಿಲ್ಪ ಬೇಕತ್ತ ಮಾಡಕತ್ತಿ? ಹೆಂಗಿದ? ನೀವು ಬೇಕಂತ ಮದ್ವಿ ಮಾಡ್ದಾಗ ನಾ ಏನ್ರ ಕೇಳಿದ್ನ? ಈಗ ಕೇಳಾಕ್ ಬಂದಿರಲ್ಲ ನೀವು. ಮುಂದೆ ಬಿಟ್ರೆ ಮಾತಿಗೆ ಮಾತು ಬೆಳಿತೈತಿ. ಅಲ್ಲ ನಿನ್ ಮನಸ್ಸಿನಾಗ್ರ ಏನೈತಿ? ಅಣ್ಣ ಇದ್ದಿದ್ದು ಹೇಳ್ಬೇಕಂದ್ರ ಈ ಮನ್ಯಾಗ ನಾ ಬಾಳೆ ಮಾಡ್ತೇನೆ, ಆದ್ರೆ ಈ ಮನ್ಯಾಗ ಇವ್ರು ಯಾರು ಇರಬಾರ್ದು. ನಾವಾಗ್ಲೇ ಆರಿಸ್ತಂದೆ ಕನ್ಯಾ, ನಮ್ಮನ್ನ ಹೊರಗಾಕತ್ತಾಳ. ಮನ್ಯಾಗ ಇರಾಕ 4 ಮಂದಿ ಇದೀರಿ, 4 ಮಂದಿ ಹೊಂದ್ಕೊಂಡು ಹೋಗಕ್ ಬರುದಿಲ್ಲ. ಅಲ್ಲ ಬ್ಯಾರೆ ಏನ್ ಮಾಡಕಿದಿ? ನನ್ನ ಗಂಡನ ಜೊತೆ ನಾ ಬಾಳೆ ಮಾಡಾಕಿದ್ದೇನೆ, ಇಲ್ಲ ಅಂದ್ರೆ ಹಿಂಗ ಇರ್ತೇನೆ. ಅಕ್ಕಿ ಬೆಳೆದಿದ್ದ ಹಂಗ ಬೆಳೆದಾಳ. ಸ್ವಲ್ಪ ನೀವರ ಸರ್ಕೋರಿಲ್ಲ. ಅಂದ್ರೆ ನಾನು ನನ್ನ ಗಂಡ ಬಾಯಿ ಮುಚ್ಕೊಂಡು ಮನಿಯಿಂದ ಹೊರಗೆ ಹೋಗ್ಬೇಕೇನ?
ನಿಮ್ ಗಂಡ ಹೆಂಡತಿ ಸುಖ ಅಷ್ಟ ನೋಡೋರ ನೀವು ನಿಮ್ ಮೈದ್ನ ನಾನ ಚಂದ ಇರ್ಬೇಕಂದ್ರ ಮತ್ ಹೋಗ್ಬೇಕ. ಮದುವೆ ಆದ್ಮ್ಯಾಗ ಅಣ್ಣ ತಮ್ಮ ಬ್ಯಾರೆ ಆಗೋದು ತಪ್ಪಿದ್ದಲ್ಲ. ಸ್ವಲ್ಪ ಈಗ ನೀವ ದೊಡ್ಡವ್ರಾಗ್ಬೇಕು. ಈ ಮನ್ಯಾಗ ಅವ್ರಾದ್ರ ಚಂದ ಇರ್ಬೇಕ, ನಾನಾದ್ರ ಹಿಂಗ ಇರ್ಬೇಕ. ನೀನು ಅವ್ರ ಕಡೆನ ಆಗಿ ಮಾತಾಡ್ತಿ. ಇವ್ರಿಗೆ ಮಾತಾಡೋಕ್ಕಿಂತ ಈ ಮಾತು ನೀನು ಗಂಡನ ಕುಂದ್ಸ್ಕೊಂಡ್ ಮಾತಾಡಲ್ಲ. ಅವ ಆದ್ರ ತೀರ ಅಣ್ಣ ವೈನಿ ಹಾಕಿದ್ ಗೆರಿ ದಾಟೋದಿಲ್ಲ ಅವ. ಮನಿ ಬ್ಯಾರೆ ಆದ್ರೆ ನಿನ್ನ ಗಂಡನ ಜೊತೆ ನೀ ಚಂದ ಇರ್ತೀಯನ್? ನೀನ ನೋಡಾಕತ್ತಿಯಲ್ಲ ನಾವ್ ಹೆಂಗಿರ್ತೇವೆ ಅಂತ. ಏನು ಮಾತಾಡಕತ್ತೇನ ನೀನು? ಆಕಿ ಯಾವಕ್ಕೆ ಬಂದಕ್ಕೆ ಸಂಬಂಧ ಮನಿ ಬ್ಯಾರೆ ಮಾಡೋಣ ಅಂತಿಲ್ಲ. ಊರಾನ ಮಂದಿ ಏನು ಅನ್ಲಾಕಿಲ್ಲ. ಅಲ್ಲ, ಇಷ್ಟು ದಿನ ಊರಾಗ ಹೆಂಗೆ ನಡ್ಕೊಂಬಂದವ ನೀವು? ನೋಡಿದ ಮಂದಿ ನಗಲಾಕಿಲ್ಲ. ಅಲ್ಲನಾ ಆಕಿ ಯಾವಕ್ಕಿನ ಏನೋ ಅನ್ಲತ್ತೆ. ಇಷ್ಟು ದಿನ ನಾನು ನೀನು ವೈನಿ ಒಂದೇ ಮನ್ಯಾಗ ಚಂದಾಗ ನಡ್ಕೊಂಡು ಬಂದೇವೆ. ಆಕಿನ ಸಂಬಂಧ ಬ್ಯಾರೆ ಆಗೋದ? ಆಗೋದಿಲ್ಲಣ್ಣ. ಹೇಳುವೈನಿ ನೀರ ಇಷ್ಟು ದಿನದ ಬೇರೆ ಇನ್ನು ಮುಂದಲ್ದ ಬೇರೆವು ಇದೆಲ್ಲ ಈ ಸಂಸಾರದಾಗ ಈ ಜಂಜಾಟ್ನಾಗ ಬಂದ ಬರ್ತೈತು. ಸಂಸಾರದಾಗ ಈ ಜಂಜಾಟ ಬರ್ತೈತತ್ತ ನೀ ಯಾಕೆ ನನಗೆ ಹೇಳಿಲ್ಲ? ನೀ ನನಗೇನಾರ ಹೇಳಿದ್ದಂದ್ರೆ ನಾ ಆಗಿಂದ ತಿಳ್ಕೊಂಡು ಬರ್ತಿದ್ನಿಲ್ಲ. ನಾ ಯಾಕೆ ಇಷ್ಟು ನೀನು ವೈನಿ ಬೇಕತ್ತಿ ಇಷ್ಟು ಬಡ್ದಾಡ್ತಿದ್ದೆ? ಕಟ್ಕೊಂಡು ಹಿಂತಿನ ಬಿಟ್ಟು ನೀವ ನಾನು ಸರ್ವಸ್ವ ಅಂತಿದ್ದೆ. ಹೇಳಾಗೊಂದು ಹೇಳಿದಿ, ಈಗೊಂದು ಮಾತಾಡಕತ್ತಿ. ಏನಾರ ಅಣ್ಣ ಮನಿ ಬ್ಯಾರೆ ಆದ್ರೆ ನಾನು ಹೆಣ ನೋಡ್ತಿ. ಇದ್ರ ಒಟ್ಟರು ಒಂದ ಮನ್ಯಾಗಿರೋದು ಅಷ್ಟೇ. ನಾವಲ್ಲಿ ಇರಕ್ ತಯಾರದೀವೋ, ಆದ್ರೆ ನಿನ್ನೇನ್ ತಿರಕ್ ತಯಾರಿಲ್ಲ. ಏನ್ ಮಾಡ್ತಿ? ಇದ್ರ ಇರ್ತಲ್ಲ, ಹೋದ್ರ ಹೋಗಿರ್ತಾಳ್ರಿ. ಆಕಿ ಸಂಬಂಧ ಬಂಗಾರ ಅಂತ ನಿಮ್ಮ ಸಂಬಂಧ ಹಾಳು ಮಾಡ್ಕೊಳ್ಳೇನ? ತಮ್ಮ, ಸಂಬಂಧಗಳು ಉಳಿತಾವ. ಆದ್ರೆ ಅಕ್ಕಿಯೊಬ್ಬಕ್ಕೆ ನಮ್ಮ ಮನೆಗೆ ಸೊಸೆಯಾಗಿ ಬಂದಾಳ ಅನ್ನಿಂದ ಅಕ್ಕಿದು ಆಸೆ ಅಭಿಲಾಷೆ ನಾವು ಕೇಳಬೇಕಾಕೈತಲ್ಲ. ಒಂದು ಮಾತು ಹೇಳ್ಯಾನ ನಿಮ್ಗೆ, ಆಕಿ ನಡ್ಬರ್ಕ ಬಂದಾಕಿ ನಡ್ಬರ್ಕ ಹೋಗಂಗೆ ಕಾಣ್ತಾಳ. ಆದ್ರೆ ಈ ಕಣ್ಣು ಜಗತ್ತು ನೋಡಿದ ಮ್ಯಾಗ ನಿನ್ನ ನೋಡ್ಕೋತ ಬಂದೀನಿ. ಈ ಕಣ್ಣು ಮುಚ್ಚುವಾಗೂ ನಾನು ನಿನ್ನ ನೋಡ್ಬೇಕು. ಯಾರನ್ನ ಕಳ್ಕೊಂಡ್ರು ನಿನ್ನ ಕಳ್ಕೊಳಕ್ಕೆ, ವೈನಿನ ಕಳ್ಕೊಳಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಅವಸರು ಮಾಡಿ ಅಂತಕಿನ ಇವಂಗ ಗಂಟು ಹಾಕಿದ್ರಿ. ಹೀಗೆ ಅನ್ಭವಿಸ್ಬೇಕಾಗಿರೋರು ನಾವಾ? ಪಾರ್ವತಿ, ಈ ಪಾಪ ನನಗೆ 7 ಜನ್ಮಕ್ಕೂ ಕಾಡುವಂಗೆ ಕಾಣ್ತೈತಿ. ನನಗೇನು ಅನ್ಸಕತ್ತೈತಿ ಅಂದ್ರೆ, ನಾನು ಕೂತು ನನ್ನ ತಮ್ಮನ ಬಾಳೆ ಹಾಳು ಮಾಡಿದ್ನೆಲ್ಲ ನಾನು. ಎಂತ ಚಂದ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾವ. ಆದ್ರೆ ಇವತ್ತೇನಾಗಿತ್ತು ನೀನು ನೋಡ್ತೀಯಲ್ಲ, ಆ ಹುಡುಗಿ ಚಲೋ, ಅವ್ರ ನನ್ನ ಮಾತು ಕೇಳಿ ನನ್ನ ತಮ್ಮಗೆ ಚಲೋ ಆಕೈತೆ ಅಂತ ನಾನು ಆಸೆ ಪಟ್ಟನಲ್ಲ. ಆದ್ರೆ ಇವತ್ತು ನನ್ನ ತಮ್ಮನ ಬಾಳೆ ನೋಡಿ ನನಗೆ ಭಾಳ ಕೆಟ್ಟ ಅನ್ಸಕತ್ತೈತಿ ಪಾರ್ವತಿ, ಭಾಳ ಕೆಟ್ಟ ಅನ್ಸಕತ್ತೈತಿ. ಏನ ನಿನ್ನ ಕಣ್ಣೀರ ಹುಟ್ಟಿಟ್ಟು ವರ್ಷ ಆತ. ನೀ ಕಣ್ಣೀರು ಹಾಕಿದ ಇವತ್ತು ನೋಡಾಕತ್ತೀನಿ. ನಾನು ಇವತ್ತು ನೋಡಾಕತ್ತೀನಿ. ಯಾಕನ ನನ್ನ ಜೀವನ ಹಾಳಾಗೈತೆ ಅಂತ ಏನ್ರ ಅಂದಿನೇನ? ನೀ ಕಣ್ಣೀರು ಹಾಕಬೇಡ. ನೀ ಕಣ್ಣೀರು ಹಾಕಿದ್ರೆ ನನ್ನ ಮ್ಯಾಗ ಆನೆ ಅದೈತೆ ನೋಡು. ಇಲ್ಲನಾ, ನೀ ನನಗೆ ಯಾವತ್ತೂ ಮೋಸ ಮಾಡಿಲ್ಲ, ಯಾವತ್ತೂ ಮೋಸ ಮಾಡೋದಿಲ್ಲ. ಆಕೆ ಯಾವಕ್ಕೆ ಬಂದಕ್ಕೆ ಹೆಂಗೆ ನೋಡ್ಕೋತಾಳತ್ತೆ. ನಿನ್ನ ಮ್ಯಾಗ ನಾ ಯಾಕೆ ಸಮಸ್ಯೆ ಪಡ್ಲಿಲ್ಲ? ಇಲ್ಲ ತಮ್ಮ, ನಾನೇನು ಮದುವೆ ಮಾಡಿ ನಂದಿಂದ ನಿನ್ನ ಜೀವನ ಚಂದ ಇರಬೇಕು. ಇಲ್ಲ ನನ್ನ ಜೀವ ಹೋಗಬೇಕು. ಇಟ್ಟದನ್ನ ನೀವು ಹೇಳ್ದಂಗೆ ನಿಮ್ಮ ಅಣ್ಣ ಹೇಳ್ದಂಗೆ ಕೇಳ್ಕೊತ ಬಂದೀವಿ. ಅದಕ್ಕೆ ನಾವೇನು ಇಲ್ಲ ಅಂದಿಲ್ಲ. ಆದ್ರೆ ಯಾಕೋ ನಮ್ಮ ತಂಗಿ ಬ್ಯಾರೆ ಮನಿ ಮಾಡಕತ್ತಾಳ. ಬ್ಯಾರೆ ಮನಿ ಮಾಡಿರಲ್ಲ, ನೀವೇ ಚಂದ ಇರ್ತೀರಿಲ್ಲ. ನಮ್ಮ ಅಣ್ಣನ ಮುಖ ನೋಡಿ ಹೆಣ್ಣು ಕೊಟ್ಟವರು, ನಮ್ಮ ಮಣಿತನ ನೋಡಿ ಹೆಣ್ಣು ಕೊಟ್ಟವರು. ಆ ಮಾತು ನಿಮ್ಮ ಮಯಾಗ ಬಂದಿರ್ತ. ಏನ್ರಿ ಬರ್ಬರ್ತಾ ಯಾಕೋ ನಿಮ್ಮ ತಂಗಿ ಕಡೆ ಕಳ ಜಗಾಕತ್ತದ. ಇದ್ದ ಮನ್ಯಾಗ ಚಂದ ಇರಕ್ಕೆ ತಯಾರಿಲಿಕ್ಕಿ ಅಂತದ್ರಾಗ ಬ್ಯಾರೆ ಮನಿ ಮಾಡ್ದಾಗ ಚಂದ ಇರ್ತಾ ಏನ್ರಿ? ಕುಂತ್ರ ನಿಂತ್ರ ಬರೇ ಅಣ್ಣ ವೈನಿ ಅಂತಾನ. ಇಂಥವಂಗ ಹೆಂಡ್ರ ಆಗ್ಬೇಕ, ಸಂಸಾರ ಆಗ್ಬೇಕ. ನೋಡಿ ಅರ್ಜುನ, ನನ್ನ ತಂಗಿರ ನಿನ್ನ ಮ್ಯಾಗ ಆಸೆ ಕನಸ ಕಟ್ಕೊಂಡು ಕೂತಾಳ. ಅಲ್ಲ, ಗಂಡಾಗಿ ನೀನಾಕಿ ಆಸೆ ಕನಸ ತೀರಿಸ್ಲಿಕ್ಕಂದ್ರೆ ಮತ್ತೆ ಯಾರು ತೀರಿಸ್ತಾರೆ? ಈಕಿನ ಆಸೆ ಕನಸ ಸಂಬಂಧ ಬಂಗಾರ ಅಂತ ಅಣ್ಣ ವೈನಿನ ಮನಿ ಬಿಟ್ಟು ಹೊರಗೆ ಹಾಕಂತೀರಲ್ಲ. ಅಣ್ಣ ವೈನಿನ ಮನಿ ಬಿಟ್ಟು ಹೊರಗೆ ಹಾಕಿದ್ಮೇಲೆ ಈಕಿ ನನ್ನ ಜೊತೆ ಚಂದ ಇರ್ತಾಳ ಏನು ಗ್ಯಾರಂಟಿ? ಹೊಸ್ತಾಗಿ ಬಂದ ದಿನ ಗಂಡನ ಮಾರಿ ಚಂದ ನೋಡಿಲ್ಲ, ಗಂಡನ ಜೊತೆ ಚಂದ ಕೂಡಲಿಲ್ಲ. ಎಷ್ಟೋ ದಿನ ಆತ. ಒಂದಿನಾರ ನನ್ನ ಜೊತೆ ಚಂದದ ನನಗೆ ಕೇಳ್ಬಿಡ್ರಿ. ಮೊದಲ ನಿನ್ ಜೊತೆ ಮದುವೆ ಆಗಾಕ ನಂಗೆ ಇಷ್ಟ ಇರ್ಲಿಲ್ಲ. ಅಂತದ್ರಾಗ ನಿನ್ ಜೊತೆ ಯಾರು ಚಂದ ಇರ್ತಾರ?
ನಾನು ನಿನಗೆ ತಾಳಿ ಕಟ್ತೀನಿ, ನಿನ್ನ ಜೊತೆ ಬಾಳೆ ಮಾಡ್ತೀನಿ ಅಂತ ನಾನು ಓಡಿ ಬಂದಿದ್ದಿಲ್ಲಲ್ಲ. ಹೆಣ್ಣು ಕೊಟ್ಟವು ನಿಮ್ಮನ್ನ, ಹೆಣ್ಣು ತಂದವು ನಮ್ಮನ್ನ. ಅವ್ರವ್ರು ಮಾಡಿದ ತಪ್ಪಿಗೆ ನನಗೆ ಕಂತೀವಿ. ಇಬ್ರು ಸುಮ್ಮಾಗ್ರಿ. ಈಗ ಅರ್ಜುನ, ನಿನ್ನ ಮನಿ ಬ್ಯಾರೆ ಮಾಡೋದಾಕತ್ತೆ ಇಲ್ಲ? ಇವತ್ತು ಮನಿ ಬ್ಯಾರೆ ಮಾಡಂದವ, ನಾಳೆ ಅನ್ನ ವೈನಿಗೆ ಒಂದು ಇಂಚು ಆಸ್ತಿ ಕೊಡ್ಲಾರ ಮನಿ ಬಿಟ್ಟು ಹೊರಗಾಕತಿ. ಅವಾಗೂ ನಾ ಹ್ಞೂ ಅನ್ನಬೇಕಲ್ಲ. ಇವತ್ತೇನಾರ ನಿಮ್ಮಿಬ್ಬರು ಮಾತು ಕೇಳಿ ಗೋಣ್ ಅಳಗಾಡ್ಸಿದ್ನಿ ಅಂದ್ರೆ ಸಾಯಿ ತಕ ನಾ ಹುಚ್ಚರಾಗಬೇಕಾಗತ್ತೆ. ಸತ್ರು ನಾ ಮನಿ ಬ್ಯಾರೆ ಮಾಡೋದಿಲ್ಲ. ಇಂಥವ್ರು ನಂಬಿ ನನ್ನ ಜೀವನ ನೀ ಹಾಳು ಮಾಡಿಟ್ಟಿ. ಇರಕ್ಕಿದ್ರೆ ನಮ್ಮ ಅಣ್ಣ ವೈನಿ ಹೇಳ್ದಂಗೆ ಕೇಳ್ಕೊತಾ ಈ ಮನ್ಯಾಗ ಇರ್ತಿದ್ರೆ ಇರು. ಇಲ್ಲಾಂದ್ರೆ ಹೆಂಗಿದ್ರು ನಿಮ್ಮ ಅಣ್ಣ ಬಂದನಲ್ಲ, ಇಲ್ಲಿ ಕಾರ್ ನಿಂದಿರ್ಲಿಕ್ಕಂದ್ರೆ ಅಲ್ಲಿ ಹೋಗು. ಅವ್ರ ಅಣ್ಣನ ಕೇಳಿದ್ರು ಬ್ಯಾರೆ ಆಗೋದಿಲ್ಲ ಅಂತ ಹೇಳ್ತಾನೆ, ಇವನ್ ಕೇಳಿದ್ರು ಮನಿ ಬ್ಯಾರೆ ಮಾಡೋದಿಲ್ಲ ತನಕತ್ತಾನೆ. ಇಂಥ ಒಗ್ಗಟ್ಟಿದ ಮನ್ಯಾಗ ಹೊಂದ್ಕೊಂಡು ಹೋಗಲ್ಲ. ನಿನಗೇನು ಬ್ಯಾನ್ ಆಗೈತಿ? ಅವ್ರ ಮನ್ಯಾಗ ಸ್ವತಃ ಅನ್ನೋದು ಅವ್ರ ವೈನಿಗೆ ಅಷ್ಟೇ ಐತಿ, ಆದ್ರೆ ನನಗಿಲ್ಲ. ಹೊತ್ತು ಬಂದಂಗೆ ಹೋಗುವ, ಮುಂದೊಂದು ದಿನ ಚಲೋ ದಿನ ಬಂದ ಬರುತ್ತೆ. ಯಾವ ಹೂವು ಯಾರ ಮಡಿಗೋ, ಯಾರ ಮನಸ್ಸು ಯಾರ ಕಡಿಗೋ ಅನ್ನೋದು ಗೊತ್ತಾಗವಲ್ದು. ನಾನು ಹೆಂಡತಿ ಮ್ಯಾಗ ನೀ ಏನೋ ಮನಸ್ಸು ಮಾಡಿ ಅದು ತಾಳಿ ಕಟ್ಟೋಕ್ಕೆ ತಮ್ಮದಲ್ಲಿ ಏನಾಗಿದಾಗೈತಿ. ಆದ್ರೆ ನಾನು ಮನೆ ನಡ್ಯಾಕೆ ಬಂದಾದ್ಮ್ಯಾಗೂ ನೀ ಬರೆದು ಹೋಗೋದು ಮಾಡಾಕತ್ತಿ ಅಂದ್ಬಳಕ ನಿನಗೆ ಕೆಟ್ಟ ಹೆಸರಲ್ಲ, ಆಕಿಗೂ ಕೆಟ್ಟ ಹೆಸರಲ್ಲ. ಇಲ್ಲಿ ಕೆಟ್ಟ ಹೆಸರು ಬರಾಕತ್ತಿ ಅದು ನನಗೆ, ನಮ್ಮ ಅಣ್ಣಗೆ, ನಮ್ಮ ಮನೆತನಕ್ಕೆ. ನಿನ್ನ ಕೈ ಮುಗಿತೀನಪ್ಪ. ನನ್ನಷ್ಟು ಸಮಾಧಾನ ರೀತಿಯಿಂದ ಯಾರೂ ಹೇಳೋದಿಲ್ಲ. ಬಿಟ್ಟು ಬಿಡ್ಬೇಕಂದ್ರೆ ಬೆಟ್ಟಾಗಕ ಓಡಾಡಿ ಬರ್ತಾಳೆ. ಅದ್ರಾಗ ನಿಮ್ಮ ಮನೆ ಪಿರಿಯದೆಲ್ಲ ಹೇಳ್ತಾಳೆ. ನಾ ಹೆಂಗೆ ಮಾಡ್ಬೇಕು ಹೇಳಿದ್ರಾಗ? ನಿಂದು ಏನೂ ತಪ್ಪಿಲ್ಲ, ನಿನಗ್ರ ಅಂದು ಏನೈತಿ? ಇದೇನಾರ ವಿಷಯ ನಮ್ಮ ಅಣ್ಣಗೆ ಗೊತ್ತಾತಂದ್ರೆ ನಮ್ಮ ಅಣ್ಣ ನಿತ್ತ ಜಾಗ ಮ್ಯಾಗ ಸತ್ತು ಹೋಗ್ತಾನ. ನಮ್ಮ ಅಣ್ಣ ಬದಿ ಕುಳಿಬೇಕು, ನಮ್ಮ ಅಣ್ಣ ನಕ್ಕೋತಿರ್ಬೇಕು. ನಮ್ಮ ಮನೆ ಮರ್ಯಾದೆ ಅಂಗೈಯಾಗಿ ಹಿಡಿದು ಬೆಳಗಾಕತ್ತೀವಿ, ಅದನ್ನ ಬೆಳಗಬೇಕು. ಹಂಗಾಗಬೇಕಂದ್ರೆ ನೀ ಆಕಿನ ಸಂಚಾರ ಬಿಟ್ಟು. ನಾ ಆಕಿನ ಸಂಚಾರ ಬಿಟ್ಟರು ಆಕೆ ನಿಮ್ಮ ಮೇಲೆ ಜೀವ ಆಗಂಗಿಲ್ಲ. ನಾ ಆಕಿ ತಾಳಿ ಕಟ್ಟಿದ್ದು ಆಕಿ ಕೊಳ್ಳಿಗೆ ಊರ್ಲು ಹಾಕದಂಗೆ ಆಗೈತಿ. ಅದು ನನ್ನ ಕೈಯಾರ ನಾನೇ ಊರ್ಲು ಹಾಕದಂಗೆ ಆಗೈತಿ. ಅದು ನಮ್ಮ ಅಣ್ಣ ಅವ್ರ ಅಣ್ಣ ಮುಂದೆ ನಿಂತ ಊರ್ಲು ಹಾಕ್ಸದಂಗೆ ಆಗೈತಿ. ಮನಿಗೇನೋ ಕರ್ಕೊಂಬಂದಾರ, ಮನಿ ಏನೋ ಸೇರಳ, ಆದ್ರೆ ಹೆಸರಿಗೆ ಮಾತ್ರ ಹೆಂಡ್ತಿ. ಮನಸ್ಪೂರ್ವಕ ಆಕಿನ ಹೆಂಡ್ತಿ ಆಗಲಿಲ್ಲ, ನಾ ಏನಕ್ಕಿ ಗಂಡ ಆಗ್ತಿಲ್ಲ. ನೋಡ್ರಿ, ನಂದು ಆಕಿನ ಮೇಲೆ ಎಳ್ಳಷ್ಟು ಮನಸ್ಸಿಲ್ಲ. ಆದ್ರೆ ಆಕಿ ಮಾಡಿದ ಮೋಸಕ್ಕೆ ನಾವು ಹೋಗೋದು ಮಾಡ್ತೀನಿ. ಬರೋದು ಹೋಗೋದು ಮಾಡಾಕತಿ, ಅದರಿಂದ ಎಷ್ಟು ಮಂದಿಗೆ ಸಮಸ್ಯೆ ಬರಾಕತ್ತೈತೆ ಅನ್ನೋದು ನಿನಗರ ಏನು ಗೊತ್ತ? ನಮ್ಮ ಅಣ್ಣಗೆ ಒಮ್ಮೆ ಸಮಸ್ಯೆ ಬರಬಾರ್ದು ಬತ್ತಂದ್ರೆ ನಮ್ಮ ಅಣ್ಣನ ಜೀವನ ಹೆಂಗೆ ನನಗೆ ಗೊತ್ತಾಗೋದು. ನೀವು ಒಪ್ಪಿಕೋತೀನಪ್ಪ, ಬರಬೇಡಿನ. ನಾ ಬರೆದು ಹೋಗೋದು ನಿಮ್ಮ ಅಣ್ಣ ಗೊತ್ತಲತ್ತ ಮಾಡ್ರಿ. ಅವ್ರ ಕೈಗೆ 2-3 ಸಲ ಸಿಕ್ಕೊಂಡೇವ್ ನಾವು. ಈಕಿ ಕಾರ್ಬಾರ್ ಮೊದಲು ನಮ್ಮ ಅಣ್ಣಗೆ ಗೊತ್ತೈತೆ ಅಂದ್ಯಾ? ಗೊತ್ತಿದ್ರು ಸುಮ್ಮದಾನಂದ್ಯಾ? ನಿಮ್ಮ ಅಣ್ಣಗೂ ಗೊತ್ತದ, ನಿಮ್ಮ ಮೊಯ್ನಿಗೆ ಗೊತ್ತದ. ನಿನ್ನ ಸಂಬಂಧ ಅವ್ರು ಸುಮ್ಮದಾರ. ಅವರೆಲ್ಲ ಸುಮ್ಮಿದ್ರು, ಇನ್ನು ಮುಂದೆ ನಾ ಸುಮ್ಮಿರೋದಿಲ್ಲ. ಎಂತಕ್ಕೆ ತಂದು ನಾನು ಜೋಡು ಮಾಡಿದ್ರೆ, ಯಾರು ಸುಖಕ್ಕಾಗಿ ಜೋಡು ಮಾಡಿದ್ರೆ? ನಮ್ಮ ಅಣ್ಣ ವೈನಿನ ಏನು ತ್ರಾಸು ಮಾಡಿದ್ನಿ, ಏನು ಮೋಸ ಮಾಡಿದ್ನಿ? ಹೇಳಿ ಚಲೋ ಮಾಡಿದೆ ಅಣ್ಣ. ಆಕೆಗೆ ನಿನ್ನ ಮದುವೆ ಆಗಕ್ಕೆ ಇಷ್ಟ ಇದ್ದಿದ್ದಿಲ್ಲ. ಆದ್ರೆ ಆಕೆಗೆ ನಿನ್ನ ಮ್ಯಾಲೆ ಸೀಟ್ ತರಿಸೋಣತನ ಆಕೆನ ಇಲ್ಲಿಂದ ಹೋಗಂಗಿಲ್ಲ. ಎಷ್ಟೋ ಆಗ್ಲಿ ಅಣ್ಣ ತಮ್ಮನ್ ಬಿಟ್ಕೊಡಂಗಿಲ್ಲ, ತಮ್ಮ ಅಣ್ಣನ್ ಬಿಟ್ಕೊಡೋದಿಲ್ಲಲ್ಲ. ಹಂಗೈತವ ನಮ್ಮ ಮನೆತನ. ನಮ್ಮ ಮನೆತನ ಇನ್ನೊಬ್ಬರಿಗೆ ಮಾದರಿ ಆಗಬೇಕಂತ ನಾವು ಹಂಗೆ ಬದುಕಾಕತ್ತೀವಿ. ಹಾ, ಇನ್ನೊಬ್ಬರಿಗೆ ಮಾದರಿನ ಆಗ್ತದ, ಆದ್ರ ಒಳ್ಳೆತನದಿಂದ ಅಲ್ಲ. ನೀನಂತೂ ನಮ್ಮ ಮನೆತನಕ್ಕೆ ಮಸಿ ಬೆಳೆಯಬೇಕಂತ ನಿಂತಿ. ನಿನಗೇನು ಹೇಳೋದೈತವ? ನೀ ಯಾವಾಗ ನಿಮ್ ತಮ್ಮನ ಜೊತೆ ಮದ್ವಿ ಮಾಡಿದೀಯ ಅವಾಗ ನಿಮ್ ಮಂತನ್ ಮೇಲೆ ಒಂದು ಕಣ್ಣು ಇಟ್ಕೊಂತೀನಿ. ಅಂದ್ರೆ ನಿನ್ನ ಮಾತಿನ ಅರ್ಥ ಏನವ? ನಮ್ಮ ಅಣ್ಣ ತಮ್ಮ ಇಬ್ಬರನ್ನು ಬೇರೆ ಮಾಡ್ಬೇಕಂತೀಯ? ಇಲ್ಲ ನಮ್ಮ ಮನೆ ಹೊಡೆದು ಒಟ್ಟಾಡಿ ಮಾಡ್ಬೇಕಂತೀಯ? ಇಲ್ಲ ಯಾರನ್ನಾರ ಸಾಯ್ ಹೊಡಿಬೇಕಂತೀಯ? ಯಾಕೆ ಮಾವ, ಸಾಯ್ಬೇಕಂತ ಅಷ್ಟ ಆಸೆ ಐತೆನ? ಅದು ನನ್ನ ಕೈಯಾಗ. ನಿನ್ನಂತಕ್ಕೆನ ನಮ್ಮ ಮನೆ ಸೊಸಿ ಮಾಡ್ಕೊಂಡಿಂದ ಬದುಕೋಕ್ಕಿಂತ ಸಾಯುವುದ ಚಲೋ ಅಲ್ಲವ? ಯಾಕಂದ್ರೆ ನಿನ್ನ ಸಂಬಂಧ ನನ್ನ ತಮ್ಮಗೆ ಕೆಟ್ಟಾಗ, ನನ್ನ ಹೆಂಡತಿಗೆ ಕೆಟ್ಟಾದ್ಯ. ಇಲ್ಲಿ ಯಾಕಾರ ಬದುಕಬೇಕವ ನಾನು? ನಿನ್ನ ಸಲುವಾಗಿ ನಾ ಹೆಂಗ ಸತ್ತ ಬದುಕಾತನಲ್ಲ, ಹಂಗ ನನ್ನ ಕಣ್ಣು ಮುಂದೆ ನೀನು ಸಾಯ್ಬೇಕ. ನೀ ಸಾಯೋದ ನನ್ನ ಕಣ್ಣಾರ್ಲೆ ನಾ ನೋಡ್ಬೇಕ. ನನ್ನ ತಮ್ಮ ನನ್ನ ಹೆಂಡತಿನ ನೀ ಚಂದಂಗ ನೋಡ್ಕೋತೀನಿ ಅಂತ ನೀ ನನಗೆ ಭರವಸೆ ಕೊಟ್ಟೆ ಅಂದ್ರೆ ನಿನ್ನ ಕೈಯಾಗ ನಾ ಸಾಯಾಕೋ ತಯಾರದೇನವ. ಒಬ್ಬರನ್ನ ಸಾಯಿಸಿ ಒಬ್ಬರನ್ನ ಚಲೋ ನೋಡ್ಕೋದ ಆಗಲ್ಲ.
ಎಲ್ಲಾರು ಮಣ್ಣೊಳಗ್ ಮಣ್ಣು ಮಾಡ್ತೀನಿ. ಅಂದ್ರೇನವ ನಿನ್ನ ಮಾತು? ಯಾವ ಕಾರಣಕ್ಕೆ ಹಿಂಗೆ ಮಾತಾಡಕತ್ತಿ ನೀನು? ಯಾರ ಮೇಲಿನ ಸಿಟ್ಟಿಗೆ ಹಿಂಗೆ ಮಾತಾಡಕತ್ತಿ ನೀನು? ಒಂದು ನನ್ನ ಮದ್ವಿ ವಿಚಾರಕ್ಕೆ ಸಿಟ್ಟೈತಿ, ಇನ್ನೊಂದು ನಿಮ್ಮ ಮನಿ ವಿಚಾರಕ್ಕೆ ಸಿಟ್ಟೈತಿ. ಅಂದ್ರ ಮದುವೆ ಅಂತೂ ನಾ ಅನ್ಕೊಂಡ್ ಹುಡುಗನ ಜೊತೆ ಆಗ್ಲಿಲ್ಲ. ಯಾರ ಜೊತೆ ಯಾರ ಮದುವೆ ಆಗೈತೆ ಅಂದ್ರ ಆ ಮನಿ ಒಳಗ ನಂದ ಅಧಿಕಾರ ನಡಿಬೇಕ. ಅರ್ಥ ಆತ್ ಬಿಡವ. ನಾನು ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ಬೇಕಲ್ಲ. ನೀ ಚಂದ ಇರ್ತೀನಿ, ನನ್ನ ತಮ್ಮನ ಬಾಳೆ ಚಂದ ಆಕೈತಿ ಅಂದ್ರೆ ನಾ ಮನೆ ಬಿಟ್ಟು ಹೋಗಾಕೂ ತಯಾರದೀನಿ ತಗೋ. ನೀ ಮನಿ ಬಿಟ್ಟು ಹೋದ್ರು ನಿಮ್ಮ ತಮ್ಮ ಕಳಿಸ್ಬೇಕಲ್ಲ, ಅದಕ್ಕ ನೀವು ಮನಿ ಬಿಟ್ಟು ಹೋಗ್ಬೇಡ್ರಿ. ಮತ್ತೆ ಮಾವ ಅಲ್ಲಿ ಸ್ವಲ್ಪ ನೋಡ್ರಿ. ನೋಡ್ಕೋತಿ ಬಿಡ. ನಿನ್ನ ಆಸೆ ಏನಿತ್ತು? ಬಂಗಾರ ತಾಳಿ ಬೇಕು ಅಂತಿತ್ತಿಲ್ಲ, ತಂದು ಕೊಟ್ಟೇನಿ. ಇಲ್ಲ ಈಗಾರ ಖುಷಿ ಐತಿಲ್ಲ? ಖುಷಿ ಇರೋದಿಲ್ಲೇನ್ರಿ? ಹೆಣ್ಣಿಗೆ ಬಂಗಾರ ಅಂದ್ರ ಯಾರೋ ತಿದ್ದಂಗ. ನೀ ಖುಷಿ ಇದ್ರೆ ಅಷ್ಟ ಸಾಕಲೇ ನಾನು. ಯಾಕಂದ್ರೆ ಮನಿ ಬೆಳಗಾಕಿ ನೀನ ಅಲ್ಲನ ರೀ. ನನಗೆ ಹೇಳಾರಿ ನೀವು ಬಂಗಾರ ತಾಳಿ ಮಾಡಿಸಿದ್ದು, ನನಗೆ ಹೇಳ್ಕೊಂಡು ನಾರಷ್ಟು ಖುಷಿ ಆಗೈತೆ ನೋಡ್ರಿ. ಸಾಯಿತನ ನಾ ಇಷ್ಟ ಖುಷಿಯಿಂದ ಇರ್ತೀನಿ ನೋಡ್ರಿ. ಪಾರ್ವತಿ, ಮುತ್ತೈದೆಯಾಗಿ ಭಾಳ ಕತ್ತಿ. ಇಂಥ ಟೈಮ್ನಾಗ ಸಾವಿನ ಮಾತು ಯಾಕೆ? ಬಂಗಾರದಂತ ಗಂಡು ಸಿಕ್ಕಿರಿ, ಏನು ಮಾತಾಡ್ಬೇಕಂತೇಳಿ ಗೊತ್ತಾಗವಳು ನೋಡ್ರಿ. ಏನೂ ಮಾತಾಡೋದು ಬೇಡ. ಆದಷ್ಟು ಲಘುನ ನಮ್ಮ ಮನೆಗೆ ವಂಶೋದ್ಧಾರಕ ಬರಲಿ ಅಂತ ಆ ಸಂಗಮೇಶ್ವರನಲ್ಲಿ ಬೇಡ್ಕೊಂಡು. ಪಾರ್ವತ್ಯವ್ವ, ಇನ್ನೇನಂದ್ರು ನಿನ್ನ ಗಂಡ ಬರೋದಿಲ್ಲವ. ಸಮಾಧಾನ ಮಾಡ್ಕೋ ಮಗಳ, ಸಮಾಧಾನ ಮಾಡ್ಕೊಳ್ಳುವ, ಸಮಾಧಾನ ಮಾಡ್ಕೋ. ಯಾವ ಸೀರೆ ಸುಖ ನಂಗೆ ಬ್ಯಾಡಪ್ಪ, ಬ್ಯಾಡ ನಂಗ. ನನ್ನ ಗಂಡ ಬೇಕು, ನನ್ನ ಗಂಡ ಬೇಕು.
ಯವ್ವ, ನನ್ನ ಮಗಳ ಎಲ್ಲಿಂದ ತಂದು ಕೊಡ್ಲಿ ನಿನ್ನ ಗಂಡನ ನಾ ಎಲ್ಲಿಂದ ತಂದು ಕೊಡ್ಲಿ ಯವ್ವ, ಎಲ್ಲಿಂದ ತಂದು ಕೊಡ್ಲಿ? ವೈನಿ ನೀನ ಹಿಂಗೆ ಅಳ್ಳಕತ್ರ ಹೆಂಗೆ ವೈನಿ? ಅಣ್ಣ ನೀನು ನನಗೆ ಆಸರಾಗಿದ್ರಿ. ಈಗ ಅಣ್ಣ ಇಲ್ಲ ಅಂದ್ಮ್ಯಾಗ ನೀ ನಮಗೆ ಸಮಾಧಾನ ಮಾಡ್ಬೇಕು ವೈನಿ. ಆದ್ರೆ ಆದ್ರೆ ನಾ ನಿಮಗೆ ಸಮಾಧಾನ ಮಾಡು ಪತ್ತು ಬತ್ತಲ್ಲ. ಅರ್ಜುನ, ನನ್ನ ಮಗಳು ಮದುವೆಯಾಗ ಈ ಮದುವೆನ ಸಾಲಿಕ್ಕಿದ್ದೆ. ಒಳ್ಳೆ ನನ್ನ ಅಳಿಯನ್ನ ಮಣ್ಣಾಗಿಡಬೇಕು ಅಂತ ನೋಡಕ್ ನಾ ಕಾಲಿಡಬೇಕಾಗ್ತಲ್ಲೋ ಯಪ್ಪ. ಮಗಳ ನನ್ನ ಮಗನ ರಂಡಿ ಮುಂಡಿ ಆಗುದು ನೋಡಕ್ ಕಾಲಿಡಬೇಕಾಗ್ತಲ್ಲೋ ನಾನು. ಯಪ್ಪ ಅವರ ಇಲ್ಲ ಅಂದ್ಮೇಲೆ ಈ ಮನ್ಯಾಗ ನಾ ಇರೋದು ಬಾಳ ಕಠಿಣ ಐತಿಯಪ್ಪ, ಬಾಳ ಕಠಿಣ ಐತಿ. ಬೇಡ ಮಗಳ, ಹಂಗನ್ಬೇಡವಾ. ನಿನ್ನ ಗಂಡನ ಮರ್ಯಾದೆ, ಈ ಮನುಷ್ಯನ ಹೆಸರು ಉಳಿಸ್ಬೇಕು ಅನ್ನೋದಿತ್ತು ಅಂದ್ರೆ ನೀನು ಎದಿಗೊಟ್ಟು ನಿಲ್ಬೇಕವ್ವ, ಎದಿಗೊಟ್ಟು ನಿಲ್ಬೇಕು. ಧೈರ್ಯ ತಂದ್ಕೋ ಪಾರ್ವತಿಯವ್ವ, ಧೈರ್ಯ ತಂದ್ಕೋ. ಅಕ್ಕ ಮುಂದಿನ ಕಾರ್ಯ ಮಾಡ್ಬೇಕಕ್ಕ, ಮ್ಯಾಲೆ ಹೇಳಕ್ಕ. ವೈನಿ ಎಷ್ಟ ಹತ್ತು ಕರೆದ್ರು ಅಣ್ಣಂತರೂ ಹೊಳೆ ಬರ್ದಿಲ್ಲ. ಸಮಾಧಾನ ಮಾಡ್ಕೋ ವೈನಿ, ಎದ್ದು ಬರ್ರಿ. ನೋಡ ಅರ್ಜುನ, ನೀನು ಕೂಡ ನಂದು ಅಷ್ಟೇನು ಮಾತುಕತೆ ಇದ್ದಿದ್ದಿಲ್ಲಪ್ಪ. ಏನೇ ಇದ್ರು ನಿಮ್ಮ ಅಣ್ಣನ ಕೂಡ ನನ್ನ ಮಾತುಕತೆ. ನೋಡು, ಏನೇ ಹೇಳ್ಬೇಕಂದ್ರು ನಾನು ನಿನಗೇ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅವ ಇಲ್ಲ. ಈ ನಿನ್ನ ಮನುಷ್ಯನ ಮರ್ಯಾದೆ, ನಿನ್ನ ಮನುಷ್ಯನ ಗೌರವ ಎಲ್ಲಾನು ನೀನ ನೋಡ್ಕೊಂಡು ಹೋಗ್ಬೇಕಪ್ಪ, ನೀನ ನೋಡ್ಕೊಂಡು ಹೋಗ. ಅಣ್ಣನ ಸ್ಥಾನೊಳಗೆ ಅಣ್ಣಿದ್ರ ಚಂದ್ರಿ, ಆದ್ರೆ ಇವತ್ತು ಅಣ್ಣಿಲ್ಲ. ಅದೆಲ್ಲ ನನ್ನ ಕೈಲಿ ಹೆಂಗೆ ನಡ್ಕೊಂಡು ಹೋಗೋದಾಗತ್ರಿ? ಅಣ್ಣ ಮಾಡ್ದಂಗೆ ಕಾರ್ಬಾರ, ಅಣ್ಣ ಮಾಡ್ದಂಗೆ ಹಿರಿತನ, ಅಣ್ಣ ನಡ್ಸ್ಕೊಂಡು ಹೋದಂಗೆ ಮನಿ ನನ್ನ ಕೈಲಿ ಆಗತ್ತೇನ್ರಿ? ಆಗತ್ತನ ಹೋಗುತ್ತಾನಂದ್ರೆ ಹೆಂಗೋ? ನೋಡಪ್ಪ, ಮನೆ ಎಲ್ಲ ಹಿರಿತನ ಏನನ್ನ ಸಂಭಾಳಿಸ್ಬೇಕು, ನೀನ ನೋಡ್ಕೊಂಡು ಹೋಗ್ಬೇಕು. ಆಗೋದಲ್ರಿ, ಅಣ್ಣ ನೆನಪ ಮರ್ಯಾಕಾಗವಲ್ದು. ಅಂತದ್ರಾಗ ಇದೆಲ್ಲ ಗುಂಜು ನನಗೆ ಬೇಡ. ಎಲ್ಲರ ಊರು ಬಿಟ್ಟು ಹೋಲಿ ನನಗೆ ಸಾಕತೈತಿ. ಹಂಗಂದ್ರೆ ಹೆಂಗೋ? ನಿಮ್ಮ ಅಣ್ಣ ನಾನು ಮಾತಿ ಕುಂತಾಗ ಏನಾಗಿತ್ತು ಗೊತ್ತಾತನ? ಮಾತಾಡ್ಕೊಂತ ಒಂದು ದಿನ ಮಾವ, ನಿಮ್ಮ ಮಂದಿ ಮಕ್ಕಳೊಳಗ ನಮ್ಮ ತಮ್ಮಗೊಂದು ಕನ್ಯಾ ನೋಡಮ್ಮ. ಶಿವನ್ ಕೂಡ ನನಗೂ ಇನ್ನೊಂದು ಹೆಣ್ಣು ಮಗಳು ಇದ್ದಿದ್ಲು ಅಂತಂದ್ರ ನೀನು ತಮ್ಮಗ ಕೊಟ್ಟು ಮದುವೆ ಮಾಡ್ತಿದ್ನಿ ಬಿಡು. ಇಲ್ಲಿ ತಗೋ ಹುಡ್ಕೊಂಡಂತ. ಏನು ಹುಡುಕಿದ್ರೆ ಸಿಗ್ತಾವು. ನನಗೂ ಕಲಬಳ್ಳಿ ಆ ಕಡೆ ಬೀಗರು ಬಿದ್ದರು ಅಥವಾ ನನ್ನ ಸ್ನೇಹಿತರು ಯಾರು ಅದಾರ ಅವ್ರಿಗೆಲ್ಲ ಹೇಳ್ತೇನೆ ತಗೋ. ಅಪ್ಪ, ಬರೋ ಕನ್ಯೆ ಹೆಂಗಿರ್ಬೇಕಂದ್ರ ಮನೆಗೆ ನನ್ನ ಹೆಂಡತಿ ಹೆಂಗೆ ಹೊಂದ್ಕೊಂಡಾಳಲ್ಲ ಹಂಗೆ ಹೊಂದ್ಕೊಂಡಿರ್ಬೇಕು. ಒಗ್ಗಟ್ಟು ಅನ್ನೋದು ಜೇನಿನ ಗೂಡಿನಂಗಾಗಿರ್ಬೇಕು. ನೋಡಪ್ಪ, ನೋಡು, ನೀವು ಹೆಂಗಿರ್ತೀರೋ ಹಂಗೆ ಬಂದವ್ರು ನಿಮ್ಮ ಕೂಡ ಹೊಂದ್ಕೊಂಡು ಹೋಗ್ತಾರೆ. ನೀವರ ಎದರ ಕಡಿಮೆ ಇದೀರೋ? ಪ್ರೀತಿ ಪ್ರೇಮ ಎಲ್ಲ ರೀತಿಯೂ ಮತ್ತು ಸಮಾಜದೊಳಗೆ ನೀವು ಭಾಳ ಒಳ್ಳೆ ಮಂದಿನ ಇದೀರಿ. ಹಂಗೆ ಅವರು ನಿಮ್ಗೆ ಹೊಂದ್ಕೊಂಡ ಹೋಗ್ತಾರಲ್ವ? ಒಳ್ಳೆತನದ ಜೋಡಿ ನಮ್ಮ ತಮ್ಮಂದು ಒಂದಿಟ್ಟು ಸಾಲಿ ಆಗಿತ್ತಂದ್ರ ಬೇಷಕ್ಕಿತ್ತು. ನಮ್ಮ ತಮ್ಮ ಸಾಲಿ ಕಲ್ತವಲ್ಲ ಬಿಟ್ಟವಲ್ಲ, ಅದ ಚಿಂತೆ ಆಗ್ಬಿಟ್ಟೈತೆ ನನಗೆ. ಅಲ್ಲೋ, ಊರಾಗ ನೀನು ಒಬ್ಬ ಹಿರಿಯ ಮನುಷ್ಯ ಆಗಿದ್ದಿ, ನಿಮ್ಮ ಮನ್ತ್ಯಾನ ದೊಡ್ಡ ಮನ್ತ್ಯಾನ ಐತಿ ಅಂದಾಗ ನಿಮಗೆ ಯಾರು ಕನ್ಯೆ ಕೊಡೋದಪ್ಪ? ನೋಡು, ನಾ ಹುಡುಕೋಕ್ಕಿಂತನೂ ನೀನ ಹುಡುಕಿ ಮಾಡೋದು ಚಲೋ ಅಂತ ನನಗನ್ಸುತ್ತೆ. ಊರಾಗ ನಾ ದೊಡ್ಡ ಮನುಷ್ಯ ಆಗಿರ್ಬೋದು, ಆದ್ರೆ ನಿನ್ನ ಮುಂದೆ ಸಣ್ಣವನ ಅಲ್ಲ. ತಗೋ, ನೀ ಹೇಳ್ದಂಗ ನಾನು ಹುಡುಕ್ತೀನಿ, ನೀನು ಆಟ ನಜರ್ನಾಗ ಇಡಲ್ಲ. ನೋಡಪ್ಪ, ನಿಂದೊಂದು ಮಾತು ನನಗೆ ಭಾಳ ಹಿಡಿಸ್ತಪ್ಪ. ನಿನ್ನ ಮಗಳು ನನ್ನ ಮನೆಗೆ ಭಾಳ ಹೊಂದ್ಕೊಂಡಾಳ, ಅಂಥ ಕನ್ಯೆನ ಹುಡುಕಂದ್ಯಲ್ಲ,
ಏನು ನನಗೆ ಭಾಳ ಪಸಂದ ಆಗ್ತದೆ. ಇಂಥ ವಜನ್ ಮಾತು ಯಾಕೆ ಮಾತಾಡ್ತೀವಿ ಮಾವ? ಇನ್ನ ಈಗ ನೀನ ಹೇಳಿಲ್ಲ ಮನ್ಯಾಗ ಮಂದಿ ನಾವು ಹೆಂಗಿರ್ತೀವಿ ಹಂಗ ಮನಿ ಮಂದಿನೂ ಇರ್ತೈತೆ ಅಂತ. ನಿನ್ನಿಂದ ಇನ್ನ ಭಾಳ ಕಲಿಬೇಕಾಗಿತ್ತು ಮಾವ ನಾವು. ಶಿವನಗೌಡ್ರ, ಊರಾನ ಮಂದಿ ನಿಮ್ಮ ಬಗ್ಗೆ ನಿಮ್ಮ ಮನೆತನದ ಬಗ್ಗೆ ಭಾಳ ಹೇಳೈತಿ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ರಿಪ್ಪ. ಹಿಂಗೆಲ್ಲ ವಿಚಾರ ಮಾಡಿದ ನಿಮ್ಮ ಅಣ್ಣ, ಈಗ ನೀನು ನಿಮ್ಮ ಅಣ್ಣನ ಬಗ್ಗೆ ವಿಚಾರ ಮಾಡಬೇಕಪ್ಪ. ಅಂತೂ ನೀ ಕಂಡ ಕನಸ ನನಸಾಯ್ತಲ್ಲ. ಹಾಲು ಕೊಡ್ದಾಗ ಖುಷಿಯಾಗಿರ್ಬೇಕಲ್ಲ ನಿನಗೆ. ನನಗೆ ಯಾಕೆ ಹಾಲು ಕುಡ್ದಷ್ಟು ಖುಷಿ ಆಗುತ್ತೆ? ಏನನ್ನಾಕತ್ತೀನಿ? ನಿನಗೆ ಅಡ್ಡಾಗಿರೋ ನಿಮ್ಮ ಮಾವ ಅಂತೂ ಸತ್ತ. ಇನ್ನು ನಿಂದ ಕರ ಬರಲ್ಲ ಮನ್ಯಾಗ. ಅವ ಸಾವು ಬಂದು ಸತ್ತಾನ, ಅದನ್ನ ಯಾಕೆ ನನ್ನ ಮುಂದೆ ಮಾತಾಡ್ತಿ? ಅವೇನು ಸಾವು ಬಂದು ಸತ್ತಾನು? ನೀನು ಯಾರ ಸಾಯಿ ಹೊಡೆದಾರೋ? ಹಾಂ, ನನಗೇನು ಗೊತ್ತಾ, ಏನರ ಆಗಿರ್ಬೇಕ. ನೀ ಯಾಕೆ ಅಷ್ಟು ಗಾಬಾಗತ್ತೆ? ನೀನ ಕೊಂದರ್ಗತ್ಲಿ. ಸಿದ್ದು, ಹಂಗೆಲ್ಲ ಮಾತಾಡಕೋಬೇಡ. ನನಗೆ ಯಾಕಂತೀನಿ? ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲತ್ ಮಾಡಿ ಏನ? ಅಂದ್ರ ನಿಮ್ಮ ಮಾವನ ಕೊಂದಿದ್ದು ನೀನ. ಏನ್ ಸಿದ್ದು, ನೀ ಹಂಗ್ಯಾಕೆ ಮಾತಾಡತಿ? ಕಣ್ಣಾರ್ಲೆ ಕಂಡರ್ಗತೆ ಹಂಗೆಲ್ಲ ಅಪವಾದ ಹೊರಸ್ಬಾರ್ದ. ಇದ್ದಿದ್ದಂಗೆ ಹೇಳ ಅಪವಾದ ಹೊರಸಂಗ ಆತದನ. ಈಗ ನೋಡಿ, ಕೈ ಮುಗಿತೀನಿ, ಅದನ್ನ ಡಿಲೀಟ್ ಮಾಡಿ ಯಾರ ಮುಂದೆ ಹೇಳಕ್ ಹೋಗ್ಬೇಡ. ನಾ ಯಾರ ಮುಂದೆ ಹೇಳ್ಬಾರ್ದಂದ್ರ ಸಾಯಿತನ ನೀ ನನ್ನ ಜೊತೆ ಇರ್ಬೇಕು. ನಾ ಕಡ್ದಿಲ್ಲಲ್ಲ, ನೀ ಬರ್ಬೇಕು. ಗೊತ್ತಿಲ್ಲ ಬಾ. ಏನ್ ಬಾಗಲಾಗ ನಿಂತೇನ? ಏನ್ ದರಿದ್ರದಿಯ ನೀನ? ಮುಂಜಾನೆ ಗೆದ್ದು ನಿನ್ನಂತಕಿ ಮಾರಿ ನೋಡ್ಬಾರ್ದ. ಶಿಲ್ಪ, ಮೊದ್ಲ ನಾನು ದುಃಖದಾಗದೀನಿ, ಹಿಂಗೆಲ್ಲ ಚುಚ್ಚು ಮಾತಾಡಕ್ ಹೋಗ್ಬೇಡ ನೀ. ಏನ್ ದುಃಖ ನಿಂದ? ಹೊಂಟ್ರ ಗಂಡನೊಂದ್ ನಿಗರ್ ಪಡ್ಕೊಂಡಿ. ಮಾತಾಡುವ, ಏನಾರ ಮಾತಾಡು, ಆದ್ರೆ ನಾನು ನಿನ್ನಂಗ ಒಂದು ಹೆಣ್ಣಂತ ತಿಳ್ಕೊಂಡು ಮಾತಾಡು. ಯಾಕಕ್ಕ ಗಂಡ ಸಾಯನ ಸೊಕ್ಕ ಮುರಿತು? ಮೊದ್ಲಿನಂಗ್ ಮಾತ ಬರವಲ್ವ? ಬರುದಿಲ್ಲವಾ, ಇನ್ನೆಂದು ಅಂತ ಮಾತು ಬರಂಗಿಲ್ಲ. ಯಾಕಂದ್ರೆ ನಿಮ್ಮ ಮಾವ ಹಂಗ ಬದುಕಂತೇಳಿ ನನಗೆ ಹೇಳ್ಕೊಟ್ಟಾನ. ಹ, ಹೆಂಗ್ ಬದುಕಂದಾನ? ಮನಿ ಕಾರ್ಬಾರ್ ಎಲ್ಲ ನಿಂಗ ಮಾಡಂದಾನೇನ? ಅಂತ ಗುಂಡವ ನಿಮ್ಮ ಮಾವನೂ ಅಲ್ಲ, ನಾನು ಅಲ್ಲ. ಅದು ಮನೆ ಬಿಟ್ಟು ನಿನಗೆ ಎಷ್ಟು ದೂರ ಯಾಕೆ ಕರ್ಕೊಂಡು ಬಂದೇನಂದ್ರ ನಿನಗೆ ಅರ್ಥ ಆಗಿರ್ಬೇಕಲ್ಲ. ನಾವು 3 ಮಂದಿ ಮನ್ಯಾಗ ಒಂದಾದೀವಿ, ಆದ್ರೆ ಬಂದಾಕಿ ಹೊಂದ್ಕೊಳಕ್ ತಯಾರಿಲ್ಲ. ಆದ್ರೂ ಒಂದು ಮಾತು, ಆಕಿ ಏನಾರ ಮಾತಾಡಿ ನೀ ಮಾತ್ರ ತುಟಿ ಪಿಟಕ್ ಕನಬಾರ್ದ. ನೀವು ಅಂದಂಗ ಆದಿಡ್ರಿ. ಆಕಿ ತಿರಿತಿಯಾಗಿ ಮಾತಾಡಿ ನಿಮ್ಮ ಮರಿದಿ ನಾ ಯಾಕೆ ಕಳೀಲಿ? ಪಾರ್ವತಿ, ಆಕಿ ಮುದ್ದಾಮ್ ಏನಾರ ಮಾತಾಡಿ ಯಾರ ಮನಸ್ಸರ ಕೆಡಿಸಿ ಮನೆ ಒಡೆದ ತೀರ್ಬೇಕಂತ ನಿಂತಾಳ. ಆದ್ರ ನಮ್ಮಲ್ಲಿ ಹೊಯ್ ಮನಸ್ಸು ಬರಬಾರ್ದ. ಈಗ ನಾ ಏನ್ ಮಾಡ್ಬೇಕ್ರಿ? ಕೆಟ್ಟದ್ದ ಮಾತಾಡಿ ಒಂದು ಒಳ್ಳೆ ಮಾತು ಹೇಳ್ತೀನಿ ತಿಳ್ಕೊ. ನೋಡು, ಒಂದು ವೇಳೆ ನಾನೇನಾರ ಆಗಿ ಸತ್ತು ಹೋದ್ನಂದ್ರೆ ಮನೆ ಜವಾಬ್ದಾರಿ ನಿನ್ನ ಮೇಲೆ ಇರ್ತೈತಿ. ಮನೆ ನೀನ ನೋಡ್ಕೊಂಡು ಹೋಗ್ಬೇಕಾ? ರೀ, ಮನಿ ಎಲ್ಲ ಚಂದಂಗ ಹೊಂಟದೆ, ಯಾಕೆ ಹಿಂಗೆ ಕೆಟ್ಟದ್ ಮಾತಾಡ್ತೀರಿ? ಹುಡುಕಿ ಮನೆಗೆ ಕೆಟ್ಟ ಸೊಸಿ ತಂದಿ ನನ್ನ ಮೇಲೆ ಬಾಯ ಕೆಟ್ಟ ಮಾತಾ ಬರೋದಲ್ಲ. ನೀವೇನಾರ ಮಾತಾಡ್ರಿ, ಇನ್ನೊಮ್ಮೆ ನೀವೇನ್ರ ಈ ಥರ ಮಾತಾಡಿದ್ರ ನನ್ನ ಮೇಲೆ ಆನ್ ನೋಡ್ರಿ. ಇನ್ನೊಮ್ಮೆ ಮನಸ್ಸಿನಾಗ ಇಂಥ ಮಾತು ಮಾತಾಡಬಾರ್ದಂದ್ರ ಅಕ್ಕಿ ಏನಾರ ಅಂದ್ರು ಅನಿಸ್ಕೊ, ಅಕ್ಕಿ ಹೊಡೆದ್ರು ಹೊಡೆಸ್ಕೊ. ನೀ ಮಾತ್ರ ತಿರುಗಿ ಏನು ಮಾತಾಡಬಾರ್ದ. ಹಂಗೇನಾರ ಮಾತಾಡಿದಿ ನಿನಗೆ ನನ್ನ ಮೇಲೆ ಆಣೆ ಆಗೈತಿ. ಪುಣ್ಯಾತ್ಮ ಸಾಯುವಾಗರ ಚಲೋ ಮಾತು ಹೇಳಿದಾನಲ್ಲ. ಶಿಲ್ಪ, ಸಿಕ್ ಕಮ್ಮಿ ಮಾಡ್ಕೊ. ನೀನು ಮುಂದರ ಎಲ್ಲರೂ ಚಂದಂಗ ಇರು. ನೀ ಇರೋ ತನಕ ಈ ಮನ್ಯಾಗ ಅದೇನ್ ಆಗುದಿಲ್ಲ. ಖುಷಿ ಆತನಪ್ಪ.
ಹಾಲು ಕುಡ್ದ ಸಂತೋಷ ಆಗಿರ್ಬೇಕು ಯಾಕೆ ನಿನಗ? ಏ ಏ ನಾನು ಹಳೆಯ ಸತ್ತಾಗ ಮಣ್ಣಿಗೆ ಬರಲಿಲ್ಲಲ್ಲೋ ನೀ ಅಂತ ಬೀಗೋ. ತಂಗಿ ಮಾತಿನಂಗ ಕುಣದಿ, ತಂಗಿ ಹೇಳಿದಷ್ಟ ನಡೀತಿ ನಿನಗ. ಏನು ಅಂತಾರದಿರೋ ಕೇಳಬಾರ್ದಿತ್ತು ರೀ, ನನ್ನ ತಂಗಿ ಮಾತನ್ನ ಕೇಳಬಾರ್ದಿತ್ತು. ಯಾವ ಮುಖ ಇಟ್ಕೊಂಡು ನಾ ಮಣ್ಣಿಗೆ ಬರಲ್ರಿ? ನನ್ನ ತಂಗಿ ಮಾತು ಕೇಳಿ ನಾನು ಕೆರೆ ತೊಗೊಂಡು ನಾನ ಹೊಡ್ಕೊಂಡಂಗಾತ. ನಮ್ಮ ಮಳೆಯ ನಿಮ್ಗೇನು ಮೋಸ ಮಾಡಿದ್ನಪ್ಪ? ಏನು ಮೋಸ ಮಾಡಿದ್ದ? ಇಡೀ ನಾಡಿಗೆ ಒಳ್ಳೇದು ಬಯಸಿದ ಮನುಷ್ಯ ಅವ. ಅಂಥವಾಗ ಅನ್ಯಾಯ ಮಾಡಿಬಿಟ್ರಿ ಅಲ್ಲೋ, ಅವನ ಕುತ್ತಿಗೆ ಕೋದ್ ಬಿಟ್ರಿ ಅಲ್ಲೋ ನೀವು ಎಲ್ಲರೂ ಕೂಡ್ಕೊಂಡು ಅವನ ಕುತ್ತಿಗೆ. ಜೋಲಿ ಹೋಗೈತ್ರಿ. ಈಗ ಏನು ಅಂದ್ರು ಬರೋದಿಲ್ಲ, ಆಡಿದ್ರು ಬರೋದಿಲ್ಲ. ಇನ್ನು ಮುಂದೆ ನನ್ನ ತಂಗಿ ಮಾತ ನಾ ಸತ್ರ ಕೇಳೋದಿಲ್ಲ. ಇನ್ನು ಮ್ಯಾಗ ನೀನು ತಂಗಿ ಮಾತು ಕೇಳೋದಿಲ್ಲ ಅಂತೀವಿ, ಅದು ಖರೆ. ಆದ್ರೆ ನಾನು ಹಳೆ ಅಂತಂದು ಕೊಡಕ್ಕಾಗತ್ತ ನಿನಗೆ? ನನ್ನ ಮಗಳ ಕಣ್ಣೀರು ಒರ್ಸಕ್ ಆಕತ್ತನೋ ನಿನಗೆ? ಆಕತ್ತನಪ್ಪ? ಕೈ ಇಳಿಸು. ಹೆಣ್ಣು ಕೊಡೋದಂದ್ರ ಮನಿತನ ನೋಡಿ ಹೆಣ್ಣು ಕೊಡೋದಲ್ಲ. ಅಂಥ ದೊಡ್ಡ ಮನಿತನ ಕೊಡು ಬೀಗತನ ಮಾಡೇ ಕತ್ತೇವಿ ಅಂತ ಅಂದಮೇಲೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಹೆಂಗೈತಿ ಅನ್ನೋದು ತಿಳ್ಕೊಂಡು ಹೆಣ್ಣು ಕೊಡಬೇಕು. ಹೊತ್ತು ಮುಳುಗಿದಂಗಾತು, ಮುತ್ತು ಹೊಡೆದಂಗಾತು. ಇಟ್ಟನ ಏನಾಗಿದ್ದಾತ್ರಿ. ಆದ್ರೆ ಇನ್ನು ಮುಂದೆ ಆ ಮನಿತನ ನಾ ಕಾಯ್ತೇನೆ. ಸಾಕ್ ಬಿಡ್ರಿ, ಎಷ್ಟು ಚಿಂತೆ ಮಾಡ್ತೀರಿ? ಸತ್ತೋರೇನು ಹೊಳಿ ಬರ್ತಾರೇನ? ಸತ್ತವ ನನ್ನ ಒಳ ಹುಟ್ಟಿದ ಅಣ್ಣ. ಕಳ್ಳ ಹೆಂಗೆ ಕೇಳಿದ್ದ? ನಿಮ್ ವೈನಿನ ಅಷ್ಟ ಆತ್ ಕರದ ಗಪ್ಪಗ್ಯಾಳ, ನಿಮ್ಮದು ಒಳ್ಳೆ ಆಯ್ತಲ್ಲ. ಮಾತಿಗೆ ಮತ್ತೆ ಬಿಸಿಲು ಬೀಜ ಬಿತ್ತಾಕ ಹೋಗಬೇಡ. ವೈನಿ ದುಃಖದಾಗದಾಳ, ಸಮಾಧಾನ ಮಾಡೋದು ಅಷ್ಟ ಮಾಡ. ಹಿಂಗೆ ಚುಚ್ಚು ಮಾತಾಡಕತ್ತಂದ್ರ ಸ್ವಲ್ಪ ಮಧ್ಯದಾಗ ನಡೆಯಲಿಲ್ಲ. ನಿಮ್ಮ ಮಣ್ಣಿದ್ದಾಗೂ ಸುಖ ಕಾಣ್ಲಿಲ್ಲ, ಸತ್ ಮ್ಯಾಲೂ ಇದ ಹಣೆ ಬಾರ. ಮನಿ ಹೊತ್ತ ಬಾಳೆ ಮಾಡು ಅಣ್ಣ ಮಣ್ಣೊಳಗೆ ಮಣ್ಣಾಗ್ಯಾನಂದ್ರ ಚಿಂತೆ ಮಾಡಬೇಕಲ್ಲ ನಾನು. ಅದನ್ನೆಲ್ಲ ಬಿಟ್ಟು ಅಂತೂ ನಿನ್ನ ಬುದ್ಧಿ ತೋರಿಸಿ ಬಿಟ್ಟಿಲ್ಲ. ಈ ಜಲಮ್ದಾಗ ನನ್ನ ನಿನ್ನ ಜೋಡ್ ಮಾಡಿದ್ರಲ್ಲ, ಅವ್ರಿಗೆ ಹೇಳ್ಬೇಕ ನಿನಗಂದ ಏನ್ ಪ್ರಯೋಜನ ಐತಿ? ನನ್ನ ನಿನ್ನ ಜೋಡು ಮಾಡಿದವರು ಪಾಪ ಹತ್ತಿ ಇವತ್ತ ಸ್ವರ್ಗ ಸೇರಾರೋ ನರಕ ಸೇರಾರೋ ಗೊತ್ತಿಲ್ಲ. ಆದ್ರ ಚಂದಗ ಬಾಳೆ ಮಾಡ್ಲಿ ಅಂತ ಸೇರ್ಸ್ಯಾರ. ನೀ ಮಾಡಿದ ಮೋಸಕ್ಕ ನಿನಗಿನ್ನ ಎಂಥ ಪಾಪ ಹತ್ತುವುದು ವಿಚಾರ ಮಾಡಿ ಏನ? ನನ್ನ ಯಾವ ಸೇರಿ ತಗೋ ನೀನ್. ನನ್ನ ಮಗಳಿಗೆ ನಿನಗ ಬಹಳ ಫರಕ್ ಐತಿ. ನಮ್ಮ ಮುಂದೆ ಕೊಂಡ್ರಾಕ ನನ್ನ ಮಗಳು ಗದಗುಟ್ಟು ನಡಗುತ್ತಾಳ. ಅಂಥದ್ದು ನೀನು ಚಂದ ಕಲಿಸಿಪ್ಪ ತಂಗಿಗೆ ಬುದ್ಧಿನ. ಇಷ್ಟು ಹೇಳಾಕತ್ರು ಮತ್ತೆ ಅವ್ರ ಮುಂದೆ ಕೂತಿಯಲ್ಲ, ಏನು ಅನ್ನೋದಿಲ್ಲ. ಯಾಕಂದ್ರೆ ಅಪ್ಪ ಹಂಗೇನು ತಿಳ್ಕೊಳಕ್ ಹೋಗ್ಬೇಡ. ಆಕಿ ಹಂಗ ಬೆಳ್ದಾಳ. ಅರ್ಜುನ ನೀ ಸುಮ್ಮಿರು. ಅದು ಹೆಂಗಾರ ಇರ್ಲಿವ, ಆದ್ರೆ ಗಂಡನ ಮನೆಯಾಗ ಹೆಂಗಿರಬೇಕು ಹಂಗೆ ಇರಬೇಕು. ಆತು, ಇನ್ನು ಮುಂದೆ ಚಂದಾಗಿ ಇರ್ರಿ, ನಕ್ಕೊಂತ ಬಾಳೆ ಮಾಡ್ಕೊಂಡು ಹೋಗ್ರಿ. ನಮ್ಮ ನನ್ನ ಕನಸು ಅದ ಇತ್ತು ಮಾವ. ಕೂಡಿರಬೇಕು, ಚಂದ ಇರಬೇಕು, 4 ಮಂದಿಯಾಗ ಹೌದು ಅನ್ನಂಗಿರ್ಬೇಕು ಅಂತ. ಆದ್ರೆ ಅದೆಲ್ಲ ನಮ್ಮ ಅಣ್ಣ ಇದ್ದಾಗ. ಆದರೆ ಇನ್ನು ಮುಂದೆ ಬರೋದು ಹೋಗೋದು ನೀವು ಮಾಡಬೇಕು. ನಮಗಂತೂ ಅಷ್ಟು ಗೊತ್ತಾಗೋದಿಲ್ಲ. ಎಲ್ಲ ನೀವು ನಮ್ಮ ಮನೆತನ ಕಣ್ಣೀರು ಕಾಯ್ಬೇಕು. ಇನ್ನೊಬ್ಬರ ಮನೆಗೆ ಬಂದು ನಾವು ಕಾರ್ಭಾರ ಮಾಡೋದು ತಪ್ಪಕತ್ತಿ. ನೀವ ತಿಳ್ಕೊಂಡು ಅನುಸರಿಸ್ಕೊಂಡು ನಕ್ಕೊಂತ ಬದುಕು ಮಾಡ್ಕೊಂಡು ಹೋಗ್ರಿ. ಶಿಲ್ಪ,
ಇಷ್ಟೆಲ್ಲ ಆದರೂ ಇವ್ರು ಇನ್ನೂ ನಿನ್ನ ಮ್ಯಾಗ ಜೀವ ಅದಾರ ಅಂದ್ರೆ ಅದು ನಿನ್ನ ಪುಣ್ಯ ಅಂತ ತಿಳ್ಕೊ. ಇನ್ನು ಮುಂದರ ಹೆಂಗಿರ್ಬೇಕಲ್ಲ ಹಂಗಿರೋದು ಕಲಿ. ಮಗಳ ನಾ ಇಲ್ಲಿ ಬರ್ತೇನವ. ಏನೋ ಹೆಚ್ಚು ಕಡಿಮೆ ಆದ್ರೆ ಸ್ವಲ್ಪ ನೀನು ಹೊಂದ್ಕೊಂಡು ಹೋಗು. ಹಾಂ ಚೆನ್ನಾಗಿ ತಿಳ್ಕೊಂಡು ಹೋಗು. ಹೌದು, ನೀವು ಆಗಾಗ ಈ ಮನೆಗೆ ಬರಕ್ಕೆ ಹೋಗ್ಬೇಡ್ರಿ. ಹಾಂ, ಬರೋದೊಟ್ಟು ಕಡಿಮೆ ಮಾಡಿ. ನಿನ್ನ ಸಂಬಂಧ ಅಂತ ಹಿರಿಯರ ಕಡೆ ಅನಿಸ್ಕೊಳ್ಳೋದಾಯ್ತು. ಇನ್ನು ಮುಂದರ ಚಂದಗ ಬಾಳೆ ಮಾಡ. ಅರ್ಜುನ, ನಾನು ನಡಿತೀನಪ್ಪ. ಆ ಮಾವರ್ ಹಂಗೆ ಅಂದಾರತ್ತೇಳಿ ಏನೂ ಸಿಡಿ ತಿಳ್ಕೊಬೇಡ್ರಿ. ನಮ್ಮ ಮನೆಗೆಲ್ಲ ನೀವು ಅವರು ಅಷ್ಟೇ ಬಡ್ದು ಹೋಗುತ್ತೆ ಮಾಡ್ತಾರೆ. ಅವ್ರು ಹಂಗೆ ಅಂದಾರ ಹೇಳಿ ನಾ ಏನು ತಪ್ಪು ತಿಳ್ಕೊಂಡಿಲ್ಲ. ಅವ್ರು ಅನ್ನೋದು ನಮ್ಮ ಒಳ್ಳೇದಕ್ಕಲ್ಲ. ಇನ್ನು ಮುಂದರ ಚಂದಗ ಬಾಳೆ ಮಾಡುವ ಅರ್ಜುನ್. ಹೇಳೋರು ಬುದ್ಧಿ ಮಾತು ಹೇಳೋಗ್ಯಾರ. ಮನೆಗೆ ಹೊಂದ್ಕೋ. ಮನಿಗೂ ಹೊಂದ್ಕೋತೇನಿ, ಮನಿ ಕಾರ್ಬಾರು ನಾನ ಮಾಡ್ತೀನಿ. ಎಲ್ಲಾರನು ಮಣ್ಣೊಳಗೆ ಮಣ್ಣು ಮಾಡ್ತೀನಿ. ಅನ್ನ ಇಷ್ಟ ದಿನ ಆತ ಒಕ್ಕಲ್ತನ ಮಾಡಾಕತಿ, ದೋತ್ರ ಉಡೋ ಅಂತ ಎಷ್ಟೋ ಬಡ್ಕೊಂಡ. ಅನ್ನಿದ್ದಾಗ ಒಂದು ದಿವಸ ದೋತ್ರ ಉಡ್ಲಿಲ್ಲ, ಹಿಂಗೆ ಉಡ್ಲಿಲ್ಲ. ಇವೆಲ್ಲ ನಮ್ಮ ಅಣ್ಣನ ಅರಿವುಗಳು. ಒಕ್ಕಲ್ತನ ಮಾಡಬೇಕಂದ್ರೆ ಅವತ್ತು ನಮ್ಮ ಅಣ್ಣ ಅಂದು ಒಂದು ಮಾತು. ಅಲ್ವ ತಮ್ಮ, ಸಾಲಿ ಅಂತೂ ಕಲೀಲಿಲ್ಲ, ಒಕ್ಕಲ್ತನಾರ ಮಾಡ್ತೀನಿ ಅಂತಿ. ಒಕ್ಕಲ್ತನ ಮಾಡೋರು ಹಿಂಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ಮಾಡಿದ್ರೆ ಹೆಂಗೆ ಚಂದ ಕಾಣತ್ತೋ ನೋಡು. ನಮ್ಮಂಗ ದೋತ್ರ ಹಂಗೆ ಉಟ್ಕೊಂಡು ಒಕ್ಕಲ್ತನ ಮಾಡು, ಅದಕ್ಕೊಂದು ಶೋಭೆ ಬರುತ್ತಪ್ಪ. ನೀನ ನಿನ್ನ ಮಾತು ಹೇಳ್ತೀನ, ನಿಮ್ಗೆ ದಿನ ಊಟ ರೂಢ ಇರ್ತೈತಿ. ನಾವೆಂದು ಹುಟ್ಟಿಲ್ಲ ಮರ, ನಮಗೆ ಗಾಂವ್ ಆಗೋದಿಲ್ಲ. ಪ್ಯಾಂಟ್ ಹಂಗಿನ ಬರೋಬ್ಬರಿ ನಮಗೆ. ನಿನಗೆಲ್ಲ ಗಾಂವ್ ಆಗುದಿಲ್ಲೋ, ಆದ್ರೆ ನೋಡೋರ್ಗೆ ಚಂದ ಕಾಣೋದಿಲ್ಲ. ಒಮ್ಮೆ ಧೋತ್ರ ಉಟ್ಟು ನೋಡು, ಅದರ ಮಜಾನ ಬೇರೆ ಗತ್ತ ಬರ್ತೈತಿ. ಏನ ಒಕ್ಕಲ್ತನ ಅಂದ್ಮ್ಯಾಗ ದೋತಿದ್ರೇನೋ ಪ್ಯಾಂಟ್ ಇದ್ರೇನೋ ದುಡಿದಂತ್ರ ತಪ್ತೈತೇನ? ನಾ ಆದಂಗೆ ಹಾಕೋತಿನೇಳಿ ಈಗೇನು ವಾಲಿ ಮರೇನ. ಧೋತ್ರ ಉಡು ದುಡು ಅದು ನಿನಗೆ ಬಿಟ್ಟಿದ್ದು. ಆದ್ರೆ ಬಾರಿಕಲ್ಲ ನಮ್ಮ ಮನ್ಯಾಗ ಒಕ್ಕಲ್ತನ ಇರಬೇಕ, ಜೋಡಿ ಹತ್ತಿರಬೇಕ, ನೆನಪಿಟ್ಕೋ. ಏನಣ್ಣ ಹಿಂಗೆ ಮಾತಿರಾಕತಿ? ಅಲ್ಲ, ಕಾಯಂ ಸಂತಿ ಹೋಗವ ನೀನು. ಚಲೋ ತಳಿ ನೋಡಿ ದನ ಕರ ಎತ್ತೋಳು ತರವ ನೀನು. ನೀ ಬಾರಿಕಲ್ಲ ಒಕ್ಕಲ್ತನ ಇರ್ಲ ನಾವ, ನನಗ್ಯಾಕೆ ಈ ಮಾತನಾಕತಿ? ಒಂದ್ ವೇಳೆ ನಾನು ಇರ್ಲಿಕ್ಕಂದ್ರೆ ಅಲ್ಲ, ಈಗ ನಾನು ಕೆಲಸದ ಮೇಲೆ ಆ ಕಡೆ ಈ ಕಡೆ ಹೋಗವ, ಅವಾಗ ನಾವು ಹೋದಾಗ ಅಣ್ಣನ ಬರ್ಲಿ ಅಂತ ಕಾಯ್ಕೊಂಡು ಕುಂದ್ರಕ್ಕಿಂತ ನೀನು ಜವಾಬ್ದಾರಿಯಿಂದ ನೋಡ್ಕೊಳಕ್ ಆಗುದಿಲ್ಲ. ಏನಿಲ್ಲನ, ವ್ಯವಹಾರದಾಗ ನಂಗೇನು ಗೊತ್ತಾಗೋದಿಲ್ಲ. ಬಾರಿಕಲ್ಲ ಮನಿ ಹಿರಿತನ ದನಗಳು ಕಟ್ಟುದೆಲ್ಲ ನೀನ ಮಾಡಬೇಕು. ಹೊಲ ಮನಿ ದಗದ ದನಗಳು ನೋಡ್ಕೊಳ್ಳೋದು ನಾನ ಮಾಡಬೇಕು. ನೀ ಏನು ಇದನ್ನು ಹೊಸ ಕಾಯ್ದೆ ತೆಗಿಬೇಡ. ಅರ್ಜುನ, ಹೆಂಡ್ರ ಮುಂದೆ ಎಲ್ಲ ಅಣ್ಣನ ನೋಡ್ಕೊಲಿ ಅಂದ್ರೆ ಅವ್ರು ಏನ್ ತಿಳ್ಕೊಬೇಕು ಹೇಳು? ಯಾರೋ ಒಬ್ರು ಏನೋ ತಿಳ್ಕೊತಾರಂತೇಳಿ ನಿನ್ನ ಸರಿಸಿ ನಾ ಕಾರ್ಬಾರ ಮಾಡ್ಲೇನಾ? ಊರ್ ಮಂದಿ ಉಳ್ತಾರ ನನಗೆ. ನಾನು ನಿನಗಂತ ಹೇಳಕತ್ತಿಲ್ಲ, ಹೋಗ್ಲಿ ಬಿಡಪ್ಪ. ನನಗೆ ಯಾಕೋ ಇದು ಪ್ಯಾಂಟು ಶರ್ಟು ಚಂದ ಕಾಣವಲ್ದು. ಆದಷ್ಟು ನೀನು ದೋತ್ರ ಉಡುದು ಕಲ್ತ್ ಬಿಡಪ್ಪ. ನಿನ್ನ ಮನಸ್ಸಿಗೆ ನಾ ದೋತ್ರ ಉಡ್ದ ನೋಡ್ಬೇಕಂದ್ರೆ ಉಡ್ತೀನಿ ತಗೋಣ. ನನ್ನ ಜೋಡಿ ಮೋಯ ಬಂದವರೆಲ್ಲ ದೋತ್ರ ಹಾಕೋ ಆತರ ದೋತ್ರ ಉಡ್ತೀನಿ ತಗೋಣ. ಇಂದ್ರಿಂದ ಎಂದೂ ಪ್ಯಾಂಟ್ ಅಂಗಿ ಹಾಕೋದಿಲ್ಲ ಅಣ್ಣ. ನಿನ್ನ ಹೆಸರು ಉಳ್ಸಾಕ, ಈ ಒಕ್ಕಲ್ತನ ಶಾಶ್ವತ ಉಳ್ಸಾಕ ಇನ್ನು ಮುಂದನ ನಿನ್ನ ಅರಿವಿ ದೋತ್ರ ಅಂಗಿ ಉಡ್ತೀನಣ್ಣ. ಅಣ್ಣ ಇನ್ನು ಮುಂದೆ ಮನಿತನ ಚಂದಗ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಮ್ಮ ಮನಿತನ ಚಂದ ಇರ್ಬೇಕಂದ್ರ ಇದನ್ನೆಲ್ಲ ಬಿಟ್ಟ ಮಂದಿ ಮಾತು ಕಿವ್ಯಾಗ ಹಾಕೊಳ್ಳಾರ ವೈನಿನ ಕಟ್ಕೊಂಡು ನಿಂತಿನ ಎಲ್ಲಾರ ಬ್ಯಾರೆ ಕಡೆ ದೂರ ಕರ್ಕೊಂಡು ಹೋಗಿ ಬಾಳೆ ಮಾಡ್ಬೇಕು. ಇಲ್ಲಿದ್ದೇವ್ ಅಂದ್ರ ಸಾಯ್ತಕ ನಮ್ಮ ವೈನಿಗೆ ಚುಚ್ಚು ಮಾತಾಡ್ತಾರ. ನನ್ನ ಹಿಂತಿಗಿ ಬ್ಯಾರೆದ ಆಸೆ ಹುಟ್ಟದಂಗ ಆಕೈತಿ. ಅಣ್ಣ ಇವ್ರನ್ನೆಲ್ಲ ಕರ್ಕೊಂಡು ನಿನ್ನ ಮಾತಿನ ಎಲ್ಲರ ಹೋಗಿ ಚಂದಗ ಕೂಡಿರ್ತೀವಿ. ಹಂಗೆಲ್ಲ ಬದುಕಿದವರು
ಇವತ್ತು ನೀನು ಬದುಕಾಕತ್ತೀವಪ್ಪ. ಕಾಕ ಜೀವನ ಏನೋ ಚಲೋ ಮಾಡ್ರಿ, ಆದ್ರೆ ನಮ್ಮ ಅಪ್ಪನ ಯಾರು ಸಾಯ್ ಹೊಡೆದ್ರಂತ ಹೇಳಲಿಲ್ಲಲ್ಲ. ನಮ್ಮ ಅಣ್ಣ ಹಿಂಗೆ ಸತ್ತತ್ ನನಗೆ ಗೊತ್ತಿತ್ತಂದ್ರೆ 10 ವರ್ಷ ಹುಚ್ಚೊಳಗೆ ಹುಚ್ಚು ಯಾಕೆ ಹಾಕಿದ್ದೆ ಅದು ಗೊತ್ತಿಲ್ಲಪ್ಪ. ನಮ್ಮ ಅಣ್ಣನ ಯಾರು ಸಾಯಿ ಹೊಡೆದ್ರು ಅನ್ನೋದು ಗೊತ್ತಾಗವಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಹೋಗ್ಬರ ಅಂತ ಆತ್ಲಪ್ಪ. ನಮ್ಮ ಅಪ್ಪ ಅವನ ಜೀವನನೂ ಚಲೋ ಮಾಡ್ಕೊಲಿಲ್ಲ, ಈ ಕಡೆ ನಿನ್ನ ಜೀವನನೂ ಚಲೋ ಮಾಡಲಿಲ್ಲಲ್ಲಪ್ಪ. ನಮ್ಮ ಅಣ್ಣ ಬೆಳಗ್ಗೆ ಇರೋದೆಲ್ಲ ಹಾಲಂತ ನಂಬಿಬಿಟ್ಟ. ಹಸದು ಕೂತಾಗ ಊಟಕ್ಕೆ ಕೊಟ್ಟಾಗ ಊಟ ಕೊಟ್ಟರು ವಿಷ ಕೊಟ್ಟರು ನಮ್ಮವ್ರು ಕೊಟ್ಟಾರಲ್ಲ ಅಂತೇಳಿ ನಂಬಿಕೆ ಮ್ಯಾಗುಂಡ ತನ್ನ ಜೀವನ ಮಣ್ಣು ಮಾಡ್ಕೊಂಡು ಆದ, ಇದ್ದವ್ರ ಜೀವನನು ಮಣ್ಣು ಮಾಡಿದ. ಆದ್ರೆ ನಮ್ಮ ಅಣ್ಣ ಸಾಯವತ್ನಾಗ ಎಷ್ಟು ಮರ್ಯಾನ ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ. ಅಂಥವ್ ತಮ್ಮಾಗಿ ಹುಟ್ಟಿ ಏನು ಪ್ರಯೋಜನ ಆದಂಗೆ ಆತ. ನಮ್ಮ ಅಪ್ಪನ ಇಂಥವ್ರ ಸಾಯ್ ಹೊಡೆದಾರ ಅಂತೇಳಿ ಗೊತ್ತಾದ್ರ ಅವ್ರನ್ನ ಇವತ್ತ ಕಡ್ದು ಎಡ್ಗಿ ತುಂಬ್ತೀನಿ ಕಾಕ. ಯಾವತ್ತು ನಿನ್ನ ಕನಸು ಮನಸ್ಸಿನ್ಯಾಗ ಇಂಥ ಮಾತು ಬರಬಾರ್ದು ಯಶವಂತ. ನಿಮ್ಮ ಅಪ್ಪ ಏನಾರ ಬದುಕಿದಂದ್ರೆ ಈ ಪರಿಸ್ಥಿತಿ ಒಳಗೆ ಇರಾಕ ಯಾರನ್ನೂ ಬಿಡ್ತಿದ್ದಿಲ್ಲ. ನಿಮ್ಮ ಅಪ್ಪನ ಕನಸ ಬೇರೆ ಇತ್ತು, ಆದ್ರೆ ಆ ವಿಧಿ ಕಂಡ ಕನಸ ಬೇರೆ ಇತ್ತು. ಕಂಡ ಕನಸೆಲ್ಲ ನನಸಾದ್ರೆ ವಿಧಿಗೆ ಏನು ಕೆಲಸನೂ ಹಂಗೆ ನಮ್ಮ ಬಾಳೆನ ಬರಿಬಾರ್ದಾಗೈತು. ಅಪ್ಪ ಇದನ್ನೆಲ್ಲ ನೋಡಕತ್ರ ನಮ್ ದೊಡ್ಡ ಎಷ್ಟು ಮರ ಮರಿಗಿರ್ಬೇಕು. ಮರಿಗೆ ಮನಸ್ಸನ್ನೋದು ಮರುಭೂಮಿ ಹೆಂಗೆ ಮಾಡ್ಕೊಂಡ್ಬಿಟ್ಟಾಳ. ಹತ್ತು ಕಣ್ಣೀರೆಲ್ಲ ಬತ್ತು ಹೋಗಾನ ನಮ್ಮ ವೈನಿ ಇದ್ದು ಸತ್ತಂಗಾಗ್ಯಾಳವ. ಅಷ್ಟೆಲ್ಲ ಮನಸ್ಸಿನಾಗ ಇಟ್ಕೊಂಡು ನಮ್ಮನ್ನು ಜೋಪಾನ ಮಾಡ್ಕೊತ ಬಂದಿಲ್ಲಪ್ಪ, ಇನ್ನು ಪುಣ್ಯ ಹತ್ಲಪ್ಪ ಕಾಕ. ನಮ್ಮ ಅಣ್ಣ ನನಗೆ ಹಾಕಿದ ಭಿಕ್ಷೆ ಮುಂದೆ ಸಾಹಿತ್ಯಕ ನಾ ಏನ ಮಾಡಿದ್ರು ಅವನು ಋಣ ಹತ್ರ ತೀರ್ಸೋದಾಗೋದಿಲ್ಲ. ಯಶವಂತ ಒಂದು ಮಾತು, ಜೀವನದಾಗ ಏನಾರ ಆಗಲಿ ಆದ್ರೆ ನಮ್ಮ ಮೊಯ್ನಿ ಕಣ್ಣಾಗ ನೀ ಕಣ್ಣೀರು ಹಾಕ್ಸೋದಾಗಲ್ಲ ಮಾಡಕ್ಕೆ ಹೋಗ್ಬೇಡ. ನಮ್ಮ ಮೊಯ್ನಿ ನಡು ಚಂದ ನೋಡ್ಕೊರಪ್ಪ, ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಕಂಗಕ್ಕದ. ನಿನ್ನ ಮಾತು ಪಾಲಿಸ್ತೀನಿ ಕಾಕ, ನಮ್ಮ ಅವ್ನ ಕಣ್ಣಿಟ್ಟು ನೋಡ್ಕೊತೀನಿ. ಅರ್ಜುನ, ಆ ಹುಡುಗರು ನಿಂದಿರ್ಸ್ಕೊಂಡು ಏನ್ ಮಾತಾಡಕತ್ತಿ? ಆ ದನಗಳ ಮೇವರ ಮಾಡ್ಕೊಂಬ ಹೋಗ. ಯಶವಂತ ತಂಗಿ ಕರ್ಕೊಂಡು ಊಟ ಮಾಡಪ್ಪ. ಸುಶಿ ಬಾ, ಸ್ವಲ್ಪ ಊರ ಬಾ. ಏನವ ನಮ್ ಜೀವನಕ್ಕೆ ತಾಳಿಲ್ಲ ಮೇಳಿಲ್ಲ, ಹಂಗೆಲ್ಲ ಬದುಕ್ದಾರ ನೀವು. ಇಂಥ ಪರಿಸ್ಥಿತಿ ಯಾಕೆ ಬಂತವ? ನಿಮ್ಮಪ್ಪನ ಒಳ್ಳೆತನಪ್ಪ, ಅವನ್ ಸಾಯಿಸಿದ ನಮ್ಮನ್ನು ಸಾಯಿಸಕತ್ತಿ. ಬನ್ನಿ ಅಂದ್ರವ ಜಗತ್ನಾಗ ಯಾರು ಒಳ್ಳೆ ಕೆಲಸ ಮಾಡಬಾರ್ದನವ. ನಿನ್ ಮಾತ್ ನೋಡಿದ್ರೆ ಕೆಟ್ಟ ಕೆಲಸ ಮಾಡೇ ಬದುಕ್ಬೇಕನವ. ಒಳ್ಳೇದಕ್ಕ ಒಳ್ಳೇದಾಗ್ತೈತೆ ಅಂತ ಹೇಳ್ತಾರಪ್ಪ, ಆದ್ರ ಆ ಮಾತು ಸುಳ್ಳಾತ್ ನೋಡಪ್ಪ. ನಮ್ಮ ಅಪ್ಪನ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರ ಎಷ್ಟು ಒಳ್ಳೆತನದಿಂದ ಬದುಕಿದ್ರೆ ಏನು ಪ್ರಯೋಜನ ಐತವ? ನಾವಂತೂ ಪುಣ್ಯತನ ಜೀವನ ಬೇಡ ಬಂದಿಲ್ಲಪ್ಪ, ಆ ಪುಣ್ಯ ನಿಮಗರ ತಟ್ಲಿ. ಯಾವ್ದು ಪುಣ್ಯ ಯಾವ್ದು ಪಾಪವ? ಹುಟ್ಟಿದ ಮ್ಯಾಗ ತಂದಿ ಮಕ ನೋಡಿಲ್ಲ, ಅದು ಪುಣ್ಯ. ಬೆಳೆದಿಷ್ಟು ವರ್ಷ ಆತು, ನಿನ್ನ ಮಕದಾಗ ಒಂದಿನಾರ ನಗು ನೋಡಿನೇ, ಅದು ಪುಣ್ಯನವ. ಸಾಕ್ ಬಿಡವ, ನಾನು ನಮ್ ಸಾಕಿ ಏನೇನು ಹೇಳಕ್ ಹೋಗ್ಬೇಡ, ನನಗೂ ಎಲ್ಲ ತಿಳಿತೈತಿ. ಈಗ ಎಲ್ಲ ತಿಳಿದ್ರು 10 ವರ್ಷ ಬಾಯಿ ಮುಚ್ಕೊಂಡು ಸುಮ್ ಕುಂತೀನಪ್ಪ. ಏನ್ ತಿಳಿದ್ರೆ ಏನೈತಿ? ನಿನ್ನಂಗ್ ಸುಮ್ ಕುಂದ್ರಾಕ ನನ್ ಮನಸ್ಸು ಒಪ್ಪಂಗಿಲ್ಲವ. ನಮ್ಮ ಅಪ್ಪನ ಸಾವಿಗೆ ಯಾರ ಕಾರಣ ಅದರ್ಲವ, ಅವ್ರನ್ನ ಹೊರಗೆ ತೆಗಿತೀನಿ. ನನಗೆ ಮೋಸ ಮಾಡಿದ್ವಿ, ನಾನು ಮನ್ಯಾನವ್ರಿಗೆ ಮೋಸ ಮಾಡಿದೆ. ಇನ್ನು ನಾ ಬದುಕಿರಿ ಏನು ಮಾಡಲಿ? ನನ್ನ ಬದುಕಿಗೆ ಏನೂ ಅರ್ಥ ಇಲ್ಲ. ನಾ ಬದುಕಿರಿ ಏನು ಮಾಡಲಿ? ಸಾಯುದ ಚಲೋ. ನಾ ಸತ್ನಿ ಅಂದ್ರೆ ಅವ್ರಿಗೆ ಮೋಸ ಮಾಡ್ದಂಗೆ ಆಗ್ತದ. ಅವ್ರ ಅಣ್ಣನ ಕಿನ್ನ ಸಾಯಿ ಹೊಡೆದಂತ ಹೇಳಿ ಸಾಯುದ ಭಾಳ ಚಲೋನ. ನಾ ಎಷ್ಟು ಹೇಳಿದ್ನಿ ಅಂದ್ರೆ ನಾಳೆ ಸತ್ತ ಮ್ಯಾಲ ನನ್ನ ಪುಣ್ಯಾರ್ಥ ಇರ್ತದ. ಈಕೆ ನನ್ನ ಮಾಡ್ದಂಗೆ ಎಲ್ಲರಿಗೂ ಮೋಸ ಮಾಡಕ್ಕೆ ನೀಕಿ ಈಕೆನ ಸಾಯಿ ಹೊಡಿಬೇಕು. ಯವ್ವ ಮಗಳ ನೋಡವ್ವ, ಯಾರ ಮುಖ ನೋಡಿ ಬದುಕ್ಲಿಕ್ಕಂದ್ರು ಇವೆರಡು ಮಕ್ಕಳು ಅದಾವ, ಇವ್ರ ಮುಖನಾರ ನೋಡಿ ನೀ ಬದುಕಬೇಕು. ಮುಟ್ಟಿನ ಕಾಲಕ್ಕ ಮುಂದೆ ಇವ್ರ ನಿನಗೆ ಆಸರಲ್ಲ. ನಾನೇನೋ ಸುಮ್ ಇರ್ತೀನಪ್ಪ, ಆದ್ರೆ ಅರ್ಜುನನೇಂತಿ ಸುಮ್ ಇರ್ಬೇಕಲ್ಲಪ್ಪ. ನೋಡುವ, ಅವರು ಮಾಡಿದ ಕರ್ಮನ ಅವರ ಅನುಭವಿಸ್ತಾರೆ. ಮಗಳ, ಈ ಮನೆ ನಿಂತಿರೋದ ನಿನ್ನಿಂದನ.
ನೀನು ಒಟ್ಟು ಸಂಭಾಳಿಸ್ಕೊಂಡು ಹೋಗ್ಬಿಡವ. ನಿಮ್ಮಪ್ಪ ಹಿಂಗ್ಯಾಕೆ ಮಾತಾಡ್ತಾನ ಅಂತ ನೀ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡವ. ನೋಡುವ, ನನ್ನ ವಯಸ್ಸಿನ ಗುಣಧರ್ಮದ ಪ್ರಕಾರ ನಾನು ಕೆಟ್ಟದ್ದನ್ನು ಮಾಡೋಕ್ಕಾಗೋದಿಲ್ಲ. ಕೂಡಿಸೋದ ಮಾಡಬೇಕು, ಒಳ್ಳೇದ ಮಾಡ್ಬೇಕು. ಯಾಕವ ನಾನು ನೀನು ನಿನ್ನ ಮಾತು ಮಾತಾಡ್ದೆಪ್ಪ, ಆದ್ರೆ ದಿನ ಹೊತ್ತೊಂಟ್ರೆ ಹಣಸ್ಕೊಳಕ್ಕೆ ನಾನು ಹೆಣ್ಣು ಕೊಟ್ಟೆ ಬೆನ್ನು ಕೊಟ್ಟೆ ಅನ್ನೋ ಹಂಗೆ ಹೆಣ್ಣು ಕೊಟ್ಟೇನಿ ಅಂದ ಮೇಲೆ ನಾನು ಈ ಮನೆ ಕಡೆ ಅಣಿಕೆ ಹಾಕಬಾರ್ದು. ಏನು ಗಂಡನ ಕಳ್ಕೊಂಡು ಎಲ್ಲ ಅನ್ನೋ ದುಃಖದ ಗದಿ ಅಂತೇಳಿ ನಿನಗೆ ಸಮಾಧಾನ ಮಾಡಕ್ಕೆ ಬಂದಿವ. ಇಷ್ಟೆಲ್ಲ ಮಾತಾಡೋದು ನಂದ ತಪ್ಪು. ನೀವೆಲ್ಲ ಹಿಂಗ್ ಮಾತಾಡ್ತಿರ್ ಮುತ್ತೆ, ನಮ್ಮ ದೊಡ್ಡೋಗ್ ಏನೇನಂತ ಅನ್ನೋದು ಗೊತ್ತೈತ್ನ ನಿಮಗ? ನಮ್ಮವ್ವ ದೇವ್ರಂತಕಿ ಏನಂದ್ರು ಅನಿಸ್ಕೊತಾಳ ಮುತ್ಯ. ಈ ಹುಡುಗರು ಮಾತಿನ ಮೇಲೆ ಗೊತ್ತಾಕತಿ ಈ ಹುಡುಗರು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಾರ. ನೋಡುವ, ಹಿಂಗ್ಯಾಕೆ ಹೇಳ್ತಾನೆ ನಿಮ್ಮಪ್ಪ ಅಂತ ಮಾತ್ರ ತಪ್ಪು ತಿಳ್ಕೊಳಕ್ಕೆ. ಎಂಥ ಪರಿಸ್ಥಿತಿ ಬಂದ್ರೂ ಈ ಹುಡುಗರ ಮುಖ ನೋಡ್ಕೊಂಡಾರ ಸಮಾಧಾನ ತಗೊಳ್ಳೋದು. ನನಗರ ಯಾರಿದಾರಪ್ಪ ಮುಂದೆ ಹಾಕೊಂಡು ಹೋಗೋರು ಇರೋ ಇಲ್ಲ ಏ ಬಾರ ಇಲ್ಲ, ನಿಮ್ಗೆ ಏನ್ರ ಒಂದ್ ಲೀಟರ್ ಬುದ್ಧಿ ಐತಿಲ್ಲ? ನನ್ ಮಗಳ ಕರ್ಕೊಂಡು ಏನ್ ತಲೆ ತುಂಬಾತೀರಿ ನೀವ? ಶಿಲ್ಪ, ಯಾಕೆ ಬಾಯ್ ಮಾಡ್ತೀವ? ಇಲ್ಲಿ ಏನು ಆಗಬಾರ್ದಾಗೈತಿ ಅಂತ ಹೇಳಿ ಇಷ್ಟು ಜೋರು ಮಾಡಕತ್ತೀವಿ. ಎಂದಿಕ್ಕಿ ಗಂಡ ಸತ್ತಾನ ಅಂದಲಿಂದ ಬರೋದು ಹೋಗೋದು ಮಾಡತ್ರಿ. ಇದು ನಿಮಗಾರ ಚಂದ ಕನ್ಸತೈತಿ? ಎಂದಿಕ್ಕಿನ ಕೊಟ್ಟೇನೋ ಅಂದಲಿಂದ ಈ ಮನೆಗೆ ನಾನು ಹಣಿಕೆ ಹಾಕಿದ್ದವ. ಯಾಕಂದ್ರೆ ಅವಾಗ ಅಂಥ ಮನಿತಾನ ಇತ್ತಿದು. ಈಗೇನಾಗೈತ್ರಿ? ನಾ ಬಂದ ಮೇಲೆ ಕೆಟ್ಟದ ಆಗೇತಂತೀರೇನ? ಶಿಲ್ಪ, ನಮ್ಮಪ್ಪ ನಿನಗೂ ಹಪ್ಪಿದ್ದಂಗವ. ಹಿರಿಯರಿಗೆ ಹೆಂಗ್ ಮಾತಾಡ್ಬೇಕನ್ನೋದು ಗೊತ್ತಾಗಂಗಿಲ್ಲ. ನನ್ನ ಗಂಡಂತೂ ಬಾಯಿ ಸತ್ತವದಾನ, ನೀವ್ ಅಂದಿದ್ ಅನ್ಸ್ಕೋಬೇಕಲ್ಲ. ನೋಡುವ, ನೀ ತಿಳ್ಕೊಂಡಂಗ ಆ ಹುಡುಗಿ ತಲೆಯಾಗ ನಾವೇನು ತುಂಬಿಲ್ಲ. ಬಂಗಾರದಂಥ ಮೊಮ್ಮಗಳೈತೆ, ಅದ್ರ ತಲೆ ನಾವ್ಯಾಕೆ ಕೆಡ್ಸಕ್ಕೆ ಹೋಗೋಣ? ಮುತ್ಯ ಚಿಗ ಯಾವಾಗ್ಲೂ ಹಿಂಗ ನಮ್ದು ತಪ್ಪಿರ್ಲಿಕ್ಕೂ ಯಾವಾಗ್ಲೂ ಹೊಡಿದು ಬಡಿದು ಮಾಡ್ತಾಳ. ಬಿಡವ, ಅಣ್ಣನ್ ಜೋಡಿ ಸಾಲಿಗೆ ಹೋಗಕ್ ಬಿಡಂಗಿಲ್ಲ, ಅಣ್ಣನ್ ಜೋಡಿ ಆಟ ಆಡಕ್ ಬಿಡಂಗಿಲ್ಲ. ಎಲ್ಲ ತಪ್ಪಿಕ್ಕಿದ ನಮ್ಮ ಅವ್ವಂದ. ನೋಡುವ, ನಮ್ಮ ಕಣ್ಣಾಗಂತೂ ಕೆಟ್ಟಕ್ಕಾಗಿ, ಆದ್ರೆ ಆ ಮಕ್ಕಳ ಮನಸ್ಸಿಗಾದ್ರೆ ಒಟ್ಟು ಒಳ್ಳೆಯಕ್ಕಾಗವ. ಯಪ್ಪ, ಆಕಿನ ಇನ್ನೂ ಸಣ್ಣಕದಲ್ಲ, ಸುಮ್ಮನ ಸಿಡಿಂಡಿ ಹಂಗ್ ಮಾಡ್ತಾಳ. ಚಲೋ ತಗದ್ರಿ. ಒಬ್ರು ಅತ್ತಂಗ್ ಮಾಡೋದು, ಒಬ್ರು ಕರ್ದಂಗ್ ಮಾಡೋದು ಬೇಷ್ ಹೇಳಿದ. ನೀ ಎಷ್ಟೇ ಕೆಟ್ಟದ್ದು ಮಾಡಿದ್ರು, ಎಷ್ಟೋ ವಿಷಯ ಇರೋದು, ಇದ್ರ ಮನಸ್ಸು ಹಾಲಿದ್ದಾಗ ಹಾಲಿನ ಗುಣವಾಯ್ತಿದು. ಸ್ವಲ್ಪ ತಿಳಿದ್ ನಡಿ ಮಗಳ, ಚಲೋ ಅಲ್ಲ? ಅದಕ್ಕ ಗಂಡನ ಹೆಣಕ್ ಇಟ್ಕೊಂಡ್ಲಿಕ್ಕೆ ಬರ. ನಿಮ್ಮ ವೈನಿ ಅಪ್ಪ ಇರ್ಬೇಕಂತಾನ ಏನ್ ಹೋಗ್ಬೇಕಂತಾನ? ನಮ್ಮ ವೈನಿಗೆ ಆಸರೆ ಯಾರು? ಅವ್ರ ತವ್ರ ಮನೇನಲ್ಲ. ಗಂಡಂಗೆ ಕಳ್ಕೊಡು ಚಿಂತೆಯಾಗಿ ಎಷ್ಟೋ ವರ್ಷದಿಂದ ಬದುಕಾಕತ್ತಾಳ. ಬರೋದು ಹೋಗೋದು ಮಾಡ್ತಾರ, ಆಕಿನ ಕಣ್ಣೀರು ಒರೆಸ್ತಾರ. ಯಾಕ ನಿನ್ನ ತವ್ರ ಮನೆಯವರು ಬರೋದು ಹೋಗೋದು ಮಾಡ್ತಾರ, ಅವಾಗ ಏನ್ರ ಒಂದು ಮಾತು ಅಂತೀವೇನ? ನಾನು ವೈನಿ ಚಂದಗಿರ್ಬೇಕಂದ್ರ ಅವ್ರು ಬರೋದು ಹೋಗೋದು ಮಾಡಲಿ. ಅಷ್ಟ ತವ್ರ ಮನಿ ಜೀವ ನೆನ್ಸಿತ್ತಂದ್ರ ಆಕಿನ್ ತವ್ರ ಮನಿ ಕಳಿಸ್ಬಿಡ್ರಿ, ನಾವ ನೀವ ಚಂದ ಇರೋಣ. ನೀ ಅನ್ನೋ ಮಾತು ಕರೆನ. ನಮ್ಮ ವೈನಿಗಂತರೂ ಗಂಡಿಲ್ಲ, ಆಕಿ ತವ್ರ ಮನೆಗೆ ಹೋಗೋದು ಹಚ್ಚೋದು. ಆದ್ರೆ ನಿನಗೆ ಗಂಡ ಇದ್ದು ಸತ್ತಂಗಲ್ಲ. ನಮ್ಮ ವೈನಿ ತವ್ರ ಮನೆಗೆ ಹೋಗತ್ತ, ನೀನ ಹೋದ್ರೆ ಭಾಳ ಚಲೋ. ಇಲ್ಲಿ ಮಕ್ಳು ಕರ್ಕೊಂಡು ವೈನಿ ಕರ್ಕೊಂಡು ನಾ ಚಂದ್ರ ಇರ್ತೀನಿ. ಹಿಂಗ ಅವ್ರ ಮೇಲ್ಗಟ್ಟಿ ಮಾತಾಡಕತ್ರ ಮುಂದೆ ಬಾಳ್ ಬಿರುಸಿ ಬೀಳ್ತತೆ. 10-12 ವರ್ಷ ಆತ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿ. ಎಂದ ನಾ ಕೊತ್ತದೇವಿ, ಎಂದ ಸುಖ ಅನ್ನೋದು ಕಂಡೀವಿ. ನಿನ್ನಂತಕಿನ ಮನಿ ಸೊಸಿ ಮಾಡ್ಕೊಂಡು ನಮ್ಮನ್ನ ಸತ್ತು ಹೋದ. ಆದ್ರೆ ನಾವು ಇದ್ದು ಸತ್ತಂಗಾಗಿವಿ. ನೀ ಎಂದ ಕಾಲಿಟ್ಟಿ ಮನಿನ ಸರ್ವನಾಶ ಮಾಡಿಟ್ಟಿ. ನನ್ನಂತಕಿಗೆ ಅಂದ ನಿಮ್ಮ ಅಣ್ಣ ಪಾಪ ಹತ್ತಿ ಸತ್ತ ಏನ, ನನಗಂದ ನಿಮ್ಗೂ ಹತ್ತಿತ್ತ ಪಾಪ. ಅಂಥ ಪುಣ್ಯದ ಮನುಷ್ಯಾಗ ಪಾಪತಿ ಸಾಯಿ ಮಾತ.
ನಮ್ಮ ಅಣ್ಣ ಹೆಂಗಿದ್ದ ಹೆಂಗೆ ಬದುಕಿದ ಅನ್ನೋದು ನನಗೂ ಗೊತ್ತೈತಿ, ಊರವ್ರಿಗೆ ಗೊತ್ತೈತಿ. ಅವನು ಕಂಡ್ರೆ ಕೆಂಡ ಕಾರ್ದಂಗೆ ಮಾಡ್ತಿ. ಅವನ ಬಗ್ಗೆ ನಿನಗೇನು ಗೊತ್ತೈತೆ? ನಮ್ಮ ಅಣ್ಣಗೆ ಮಾತಾಡಿದೆ ಅಂದ್ರೆ ಆ ಪಾಪ ನಿನಗೆ ಹತ್ತೈತಿ, ನೆನಪಿರಲಿ. ಅವ ದೇವ್ರಂಥ ಮನುಷ್ಯ. ಅದೆಲ್ಲ ಬಿಡ್ರಿ. ಈಗ ನಿಮ್ಮ ವೈನಿದ್ ಹೆಂಗ್ರಿ? ಈಗ ನಾ ಸಾಯುವವರೆಗೂ, ನಾ ಬದುಕಿರುವವರೆಗೂ ನಮ್ಮ ಮನೆತನೊಳಗೆ ಬ್ಯಾರೆ ಆಗೋ ಮಾತು ಬರೋದಿಲ್ಲ. ತರಕಿರ್ಲಿ. ಅವತ್ತೇನಾರ ಇವ್ರು ಬ್ಯಾರಾಗಿದ್ರಂದ್ರ ಇಷ್ಟೊತ್ತಿಗೆ ಇವ್ರ ನಾನು ಬದುಕಿ ಉಳಿತಿದ್ದಲ್ಲ. ಎಲ್ಲಾ ಕಾರ್ಬಾರ್ ಮಾಡ್ಕೊಂಡಿದ್ದ ಇವ್ರ. ಈಗ ನೀವು ಬಂದಿರಿ, ಎಲ್ಲಾ ತಪ್ಪು ನಮ್ ತಂಗಿದ ನೋವಂಗ. ಆಕಿವು ಮಾತಾರ ಮಾತಂತ ಆಕಿ ಒಂದೊಂದು ಮಾತು ಹೆಂಗಿರ್ತಾವು ಕೇಳಿಸ್ಕೊಂಡಿ ಎಲ್ಲಿ? ಅಲ್ರಿ, ಮನಿ ಮಂದಿ ಎಲ್ಲ ಚುಚ್ಚು ಮಾತಾಡೋಣ ಆಕಿಗೆ ಸಿಟ್ಟು ಬರಂಗಿಲ್ಲೇನ? ಅಲ್ಲ, ಆಕಿರ ಎಷ್ಟು ದಿನ ಸಹಿಸ್ಕೋಬೇಕ? ತಮ್ಮ ನಾನು ಎಲ್ಲಾರ್ದು ಮಾತಾಡ್ದೆ, ಆದ್ರೆ ಗಂಡನ ತರ ನೋಡ್ಕೊಂಡು ಹೋಗಂತ ಹೇಳ ಅಷ್ಟೇ ಸಾಕು. ಗಂಡ ಆದವ ಬರೀ ವೈನಿ ವೈನಿ ಅಂತ ಹೇಳಿ ವೈನಿ ಮಾತು ಕೇಳ್ಕೊತಾಕಿ ಹಿಂದೆ ತಿರುಗಾಡ್ತಾನ. ಹಿಂಗಾದ್ರೆ ನಮ್ಮ ತಂಗಿ ಹೆಂಗಾರ ಬಾಳೆ ಮಾಡ್ಬೇಕ? ಯಾಕವ ನಿಮ್ಮ ಅಪ್ಪ ಒಂದಿನಾರ ನಿಮ್ಮ ಅವನ ಜೊತೆ ಚಂದಗ ಬಾಳೆ ಮಾಡ್ಯಾನ? ನಮ್ಮ ಅಪ್ಪ ಎಲ್ಲಾರ ಮ್ಯಾಗೂ ಪ್ರೀತಿ ಅದಾನ ಮಮ್ಮ. ಆದ್ರ ನಮ್ಮ ಅವ್ನ ಒಬ್ಬರು ಒಂಥರ ಮಾಡ್ತಾರ. ಇದಕ್ಕೇನಂತೀಪ? ಮಕ್ಕಳು ದೇವರ ಸಮಾನ ಅಂತ ಅವೇನು ಹುಟ್ಟಿಸ್ಕೊಂಡು ಮಾತಾಡ್ತಾವ? ಏನು ಹೇಳ್ತಿ ಹೇಳು? ಅದೆಲ್ಲ ಬಿಡ್ರಿ, ಇನ್ನು ಕಾಲೇನು ಮಿಂಚಿಲ್ಲ. ಆ ಹುಡುಗನ ಹೆಸರಲ್ಲಿ ಅವ್ರ ಅವ್ವನ ಹೆಸರಲ್ಲಿ ಸ್ವಲ್ಪ ರೊಕ್ಕ ಇರ್ತೈತಿ. ಎಲ್ಲರೂ ಹೋಗಿ ಬದುಕತ್ ಹೇಳ್ರಿ ಅವ್ರಿಗೆ. ಯಾಕಪ್ಪ ರೊಕ್ಕದ ಬಗ್ಗೆ ಯಾರ ಮುಂದೆ ಮಾತಾಡಕತ್ತಿಪ್ಪ? ನನ್ನ ಮಗಳ ಗಂಡ ಹೆಂಗ ಬದುಕಿದ್ದ ಅನ್ನೋದು ಗೊತ್ತೈತಿ ಇಲ್ಲಿ ನೋಡಪ್ಪ. ನನ್ನ ಮಗಳು ತವ್ರ ಮನೆಯಾಗಿದ್ದಾಗೂ ಯಾವುದಕ್ಕೂ ಆಸೆ ಪಡಲಿಲ್ಲ, ಗಂಡನ ಮನೆಯಾಗೂ ಯಾವುದಕ್ಕೂ ಆಸೆ ಪಟ್ಟಿಲ್ಲ. ಅಂತದ್ದು ನನ್ನ ಮಗಳಿಗೆ ಬೆಲೆ ಕಟ್ಟಿ ಮಾತಾಡ್ತೀಯಲ್ಲಪ್ಪ. ನನ್ನ ಮಾತಿನಿಂದ ನಿಮಗೆ ಕೆಟ್ಟ ಅನಿಸ್ತಿರ್ಬೋದು. ಅವ್ರ ಪುರ್ತಕ್ಕೆ ಅವ್ರು ಬ್ಯಾರೆ ಆದ್ರಂದ್ರ ಅವ್ರವ್ರು ಚಂದ ಇರ್ತಾರ ಅವ್ರು ಬರಾಸ್ರಿ ನನಗೆ. ನೀ ಏನೋ ತಲೆ ಓಡಿಸಿದ್ರು ನಮ್ಮ ಮಳೆಯನ ಆಸೆ ಎಲ್ಲರೂ ಒಂದಾಗಿರ್ಬೇಕು ಅನ್ನೋದೇ ಇತ್ತು. ಅದು ಹಂಗ ಇರೋದ ಚಲೋ. ಈಗ ಹಿಂಗ್ ಮಾತಾಡ್ತೀರಿ, ಅದ ನಾಳೆ ಏನಾರ ಹೆಚ್ಚು ಕಡಿಮೆ ಆಯ್ತಂದ್ರ ಅವಾಗ ನನ್ನ ಮಾತ ತರ್ಕಿಗೆ ಬರ್ತೈತಿ ನಿಮಗ. ನೋಡಪ್ಪ, ನಾನು ಹೆಣ್ಣು ಕೊಟ್ಟಾಮದೀನಿ, ನೀನು ಹೆಣ್ಣು ಕೊಟ್ಟಾಮ. ಈ ಮನಿ ಮುರಿದು ಬೇಡ, ಒಗ್ಗಟ್ಟಾಗಿರುವಂಗ ನಾನು ನೀನು ನೋಡ್ಕೊಂಡು ಹೋಗೋಣಪ್ಪ. ಮಾಮ ಮುತ್ತೆ ಹೇಳುದು ಕರೆ ಅನ್ಸಾಕತ್ತ. ನಾವ್ ಎಲ್ಲಾರು ಕೂಡ ಇರೋಣ್ರಿ. ಆಯ್ತು. ನನ್ನ ತಂಗಿ ಹೇಳ್ದಂಗೆ ಕೇಳ್ಕೊತ ಹೋದ್ನಿ ಅಂದ್ರ ಈಕಿನ ಮುಂದೆ ದೊಡ್ಡಕ್ಕಾಗಕ್ಕೆ ಈಕಿ ಜೀವನ ನಾವ ಹಾಳು ಮಾಡ್ದಂಗ ಆಕೈತಿ. ಅದಕ್ಕೆ ನಾನೊಂದು ವಿಚಾರಕ್ಕೆ ಬಂದೀನಿ. ನೀವ್ ಅಂದಂಗ ಎಲ್ಲಾರು ಕೂಡ ಇರಲಕ್ಕಲ್ಲ. ಇದನ್ನೇನು ನಿಮ್ಮ ಸ್ವಂತ ಬುದ್ಧಿಯಿಂದ ಹೇಳಕತ್ತೀರೋ ಇಲ್ಲ ಮುಂದೆ ಯಾವ್ದಾರು ಯೋಚನೆ ಇಟ್ಕೊಂಡು ಹೇಳಕತ್ತೀರೋ? ಅಂತ ಕೆಟ್ಟ ಯೋಚನೆ ನನ್ನ ಮನಸ್ಸಿನಾಗ ಯಾವೂ ಇಲ್ರಿ. ಈ ಮನೆಗೆ ಚಲೋ ಆಗಲಂತ ಹೇಳಕತ್ತೀನಿ. ಈ ಒಳ್ಳೆ ಮನಸ್ಸು ಅಂದ ಇತ್ತಂದ್ರೆ ನಮ್ಮ ಅಣ್ಣ ಎಂಥ ಚಂದ ಇರ್ತದಲ್ರಿ. ಈಗೂನು ಕಾಲ ಮಿಂಚಿಲ್ಲ. ವೈನಿ ಕೂಡ ಮಕ್ಕಳು ಕೂಡ ನಾನು ಹೆಂಡತಿ ಕೂಡ ನಾ ಇರ್ತೀನಿ. ಆದ್ರೆ ಆಕಿಗೆ ಈ ಮನೆ ಹೊಂದ್ಕೋತೇಳ್ರಿ ಸಾಕು. ನಿಮ್ಮ ಅಣ್ಣಗ ಕೂಡಿರೋ ಮನಸ್ಸ ಇತ್ತಪ್ಪ. ಇವ್ರ ಬಾಯಿಗನು ಅದ ಮಾತು ಬಂತು. ಅಂದಮೇಲೆ ಇವತ್ತು ಹೊಂದ್ಕೊಂಡು ಹೋಗ್ಬಿಡು. ಎಲ್ಲ ನಿಮ್ಮ ಅಣ್ಣ ನೋಡ್ತಿರ್ತ. ಯಪ್ಪ, ಎರಡು ಮಕ್ಕಳ ಜೋಡಿ ಚಂದಂಗ ಕಾಲ ಕಳಿಬೇಕಂತ ಮಾಡೀನಿ. ಇಷ್ಟೇ ಸಾಕಪ್ಪ ನಮ್ಮ ಜೀವನದಾಗ. ಇಷ್ಟು ದಿನ ನನ್ನ ಮನಸ್ಸಿನಾಗ ನಮ್ಮ ತಂಗಿ ಮನಸ್ಸಿನಾಗ ಬೇರೆ ಬೇರೆ ವಿಚಾರ ಬಂದ್ರು ಮಕ್ಕಳ ಪುರ್ತಕ್ಕ ನಿಮ್ಮ ಮನಸ್ಸಿನಾಗ ಯಾವ ಕೆಟ್ಟ ವಿಚಾರ ಬರಲಿಲ್ಲ. ಎಲ್ಲಿ ನಾವ ತಪ್ಪು ಮಾಡಿವತ್ತು ಅನ್ಸಾಕತ್ತೈತಿ. ಶಿಲ್ಪ ಇಷ್ಟು ದಿನ ತಿಳಿಲಾರಕ ಏನೇನಾರ ಮಾತಾಡ್ತಿದ್ಲು. ಅಕ್ಕಿ ತಿಳ್ಕೊಂಡು ಹೋದ್ರ ಅಷ್ಟ ಸಾಕು. ಎಂದ ನನ್ನ ಮಗಳ ನೀ ಮನೆಗೆ ಕೊಟ್ಟು ಮದುವೆ ಮಾಡಿದ್ನು ಅಂದ್ಲಿಂದ ಈ ಮನೆ ಚಿಂತೆನೇ ಇದ್ದಿದ್ದಿಲ್ಲ ನನಗೆ. ಆದ್ರೆ ನನ್ನ ಹಳೆಯ ಸತ್ತ ಮ್ಯಾಲ
ನನ್ನ ಕಳ್ಳು ಭಾಳ ಜಗ್ಗ ಕಟ್ಟಿ ಬಿಡ್ತೀನಿ, ಭಾಳ ಜಗ್ಗ. ಇಷ್ಟು ಬರೋದು ಹೋಗೋದು ಮಾಡ್ತಿರತ್ತೇಳಿ ನಮ್ಮ ಮೊಯ್ನಿಗೆ ಒಂದು ಧೈರ್ಯ ಬಂದಂಗಾಗೈತಿ. ಧೈರ್ಯನ ಬದುಕತ್ತ. ನೀವು ಅಂದಂಗೆ ಇವ್ರು ಅಂದಂಗೆ ನಾವು ಕೂಡಿರ್ತೀವಿ. ಅಕ್ಕಿ ಒಬ್ಬೇಕು ಹೊಂದ್ಕೊಂಡ್ಲ ಅಂದ್ರೆ ದೈವ ತೆರೆದಂಗೆ ಹಾಕದ್ರಿ. ಏನಾರ ಆಗಲಿ, ಮಕ್ಕಳಾಗ್ಯಾವ, ಇನ್ನು ಮುಂದೆ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗ್ರಿ. ಇಲ್ಯಾಕೆ ಬಂದೆವು? ಎಲ್ಲರೂ ಕೂಡಿರ್ಬೇಕಂತೀರಿ. ಅಕ್ಕಿ ಬದುಕಿರ್ತಾನೆ ಯಾರು ಕೂಡಿರಕ್ಕೆ ಸಾಧ್ಯ ಇಲ್ಲ. ಯಾರ ಬಗ್ಗೆ ಮಾತಾಡಕತ್ತೀನಿ ನೀನು? ನಿನ್ನ ಹೆಂಡತಿ ಬಗ್ಗೆನ ಮಾತಾಡಕತ್ತೀನಿ. ಇಷ್ಟು ವರ್ಷ ಆಯ್ತು ಸಪ್ತಾನ ಅಂತ ತಿಳ್ಕೊಂಡಿದ್ದೀವಿ. ಮತ್ತ್ಯಾಕೆ ಬಂದಿಲ್ಲಿ? ನನ್ನ ಹೆಂಡತಿ ಬಗ್ಗೆ ಮಾತಾಡಕ್ಕ ನನಗೆ ಯಾವ ಅಧಿಕಾರವೂ ಇಲ್ಲ. ಹೋಗ್ಲಿದ. ಇನ್ನು ಮುಂದೆ ಚಂದ ಇರ್ಬೇಕನ್ನಕತ್ತಾರ ಅವ್ರು. ಜಗಳ ಹಚ್ಚಕ್ಕೆ ಬರಬೇಡ, ನಡಿ ಇಲ್ಲಿದ. ಹೋಗ್ತೀನಿ. ಯಾರು ಒಳ್ಳೆಯರು ಯಾರು ಕೆಟ್ಟವ್ರು ಅಂತೇಳಿ ತಿಳಿಸಿ ಹೋಗ್ಕಿನ. ನನ್ನ ಹೆಂಡತಿ ಕೆಟ್ಟಕ್ಕೆದ ಅಂತ ಹೇಳಕ್ ಬಂದೇನ? ಅದು ನನಗೆ ಗೊತ್ತೈತಿ. ನಡಿ ಇಲ್ಲಿದ. ನಿನ್ನ ಹೆಂಡತಿ ಕೆಟ್ಟಕ್ಕದ ನಾ ಒಪ್ಕೋತೀನಿ. ಆದ್ರೆ ನಿಮ್ಮ ಅಣ್ಣನ ಯಾರು ಸಾಯ್ ಹೊಡೆದರ್ತ ಗೊತ್ತದ ನಿನಗ? ನನ್ನ ಗಂಡನ ಕೊಂದವರು ಯಾರು? ನಮ್ಮ ಅಣ್ಣನ ಕೊಂದವ್ರು ಯಾರು? ಮತ್ತಾರು? ನೀ ತಾಳಿ ಕಟ್ಟಿದ ನೀನು ಹೇಳ್ತಿ. ಏನ್ ಕೇಳ್ರಿ ಮಾತಾಡ್ತೇನೆ? ನೀ ಹೇಳಿದಲ್ಲ ನಂಬಕ್ಕಾಗಲ್ಲ ನಮಗ. ಹಿಂಗೆ ಮಾತಾಡ್ತಿರತ್ ಹೇಳಿ ಎಲ್ಲ ಸಾಕ್ಷಿ ಇಟ್ಕೊಂಡ ಬಂದಿನ. ಇಷ್ಟು ದಿನ ನಮ್ಮ ಅಪ್ಪನ ಕೊಂದವ್ರು ನೋಡ್ಕಡೆ ಹತ್ತಿದ್ನಿ. ನಮ್ಮ ಅಪ್ಪನ ಕೊಂದವ್ರು ಯಾರು ಹೇಳ? ಏಯ್ ಹುಚ್ಚ, ಅವೇನಾರು ಹೇಳಿದ್ರೆ ನೀ ಯಾಕೆ ಸಿಟ್ಟಿಗೆ ಬರ್ತೀವ? ಏ ತಮ್ಮ, ಏನಕ್ಕೇನಾರು ಹೇಳಿ ಜಗಳ ಹಚ್ಚಕ್ಕೆ ಹೋಗ್ಬೇಡಪ್ಪ. ನಾ ಮಾಡಿದ ಪಾಪ ನನಗೆ ಕಾಡಕತ್ತಾವ್ರಿ. ನಿಮ್ಮಂತ ಹಿರಿಯರ ಮುಂದೆ ನಾ ಸುಳ್ಳು ಹೇಳಿ ನಾ ಯಾ ನರ್ಕಕ್ಕೆ ಹೋಲಿ? ಗಂಡನಂತ ಕಳ್ಕೊಂಡಿನಿ. ಗಂಡನ್ ಯಾರು ಕೊಂದಾರಂತೇಳಿ ಹೇಳ್ಬಿಡಪ್ಪ, ನಾನು ಕಾಲು ಹಿಡ್ಕೊಂತೀನಿ. ನಿನ್ನ ಮ್ಯಾಗ ನನಗೇನು ಸಿಟ್ಟಿಲ್ಲ. ಆದ್ರೆ ನಡೆದಿದ್ದು ಹೇಳ, ನಿನ್ನ ಕೈ ಮುಗಿತಿ ನಾನು. ನೀವು ಬಾಯಿ ಮಾತ್ಲಿ ಹೇಳಿದ್ರ ನಮ್ಮಗ್ಲ ಅನ್ನೋದು ಗೊತ್ತ. ಅದಕ್ಕೆ ನಾನು ಸಾಕ್ಷಿನ ತಂದೀನಿ. ಏನು ಮಾಡಬೇಡ, ಕೈ ಮುಗಿತೆ. ಏನು ಮಾಡಬೇಡ. ಏನು ಮಾಡಬಾರ್ದ? ನಮ್ಮ ಅಪ್ಪನ ಜೀವ ಹೋಗುವಾಗ ನಮ್ಮ ಅಪ್ಪ ಎಷ್ಟು ತ್ರಾಸ ಪಟ್ಟಿರಬಾರ್ದು. ತಪ್ಪ ನಾಚಿಕೆ ಆಗಂಗಿಲ್ಲ. ನಮ್ಮ ಅಪ್ಪನ ನಂದಿದ್ದಾಗ ಸಿಗ್ಲಿ. ನನ್ನ ತಪ್ಪಾಗಿತ್ತು. ಇನ್ಮೇಲೆ ಅಂತದ್ದು ಏನು ತಪ್ಪು ಮಾಡಲ್ಲ. ನನ್ ಬಿಟ್ಟು ಬಿಡ, ಕೈ ಮುಗಿತು. ನನ್ ಬಿಟ್ಟು ಬಿಡ. ತಪ್ಪು ಮಾಡಿಲ್ಲ, ತಪ್ಪಿಗೆ ಶಿಕ್ಷೆ ಆಗಬೇಕಲ್ಲ. ಅನುಭವಿಸ. ನಮ್ಮ ಪೇಟ ಅನುಭವಿಸ ನನಗೆ ಗೊತ್ತೈತಿ. ಅಂತೂ ನಿನ್ನ ಸಾವ ಆ ದೇವ್ರ ತಂದಲ್ಲ. ಯಶವಂತ, ನಾ ಮಾಡಿದ ತಪ್ಪಾಗ್ಯದ. ನಾ ಮಾಡಿದ ತಪ್ಪಿ ಆ ದೇವರ ಶಿಕ್ಷೆ ಕೊಟ್ಟ. ನಾನು ನೀ ಸಾಯೋಗ ಇಷ್ಟು ಸಂಕಟ ಮಾಡ್ಕೊಳತ್ತಿ. ನಮ್ಮಪ್ಪ
ನಮ್ಮಪ್ಪ ಸಾಯೋಗ ಅಷ್ಟೇ ಸಂಕಟ ಮಾಡ್ಕೊಂಡಿರ್ಬಾರ್ದು. ಯಶವಂತ ಶಿಲ್ಪ ಏನಾಗ್ತಿಂಗ ಶಿಲ್ಪ ಏನಾಗ್ತಿಂಗ ಶಿಲ್ಪ ಶಿಲ್ಪ ಏನಾಗ್ತಿಂಗ ಶಿಲ್ಪ ಶಿಲ್ಪ ಅರ್ಜುನ ಅಕ್ಕ ನಿಮ್ಗೆಲ್ಲರಿಗೂ ಮಾಡಿದ ಮೋಸಕ್ಕೆ ನನಗ ಆಗ್ಬೇಕಾಗಿದ್ದಕ್ಕ ಇದು ಹುಚ್ಚಿ ಏನ್ರ ಮಾತಾಡ್ತೀನ ಬಾರ ಅರ್ಜುನ ನೋಡ್ ಬಾ ನನ್ ಕ್ಷಮಿಸ್ಬಿಡ್ರಿ ಅವನ್ ಕೊಂದು ಪಾಪಿ ನಾನರಿ ನಮ್ಮಣ್ಣ ಮನಿ ತಕ್ಕ ಸೊಸೆ ಅಂತೇಳಿ ನಿನ್ನ ಕನ್ಯಾ ತೆಗೆದಿದ್ದ, ನಿನ್ನ ಮನಿ ಸೊಸೆ ಮಾಡ್ಕೊಂಡಿದ್ದ. ಅಂತ ಒಂದ್ ಜೀವ ಕೊಲ್ಲಕ್ ಮನಸ್ಸರ ಹೆಂಗ್ ಬಂತ? ನಮ್ಮಣ್ಣ ಮನಸ್ಸಿನಾಗ ಎಲ್ಲಾ ದುಃಖ ಮುಚ್ಚಿಟ್ಕೊಂಡ ಜೀವ ಬಿಡುವಾಗ ನಮ್ಮಣ್ಣನ ಕೊಂದು ತಪ್ಪಿಗೆ ನಿನ್ನ ಕುತ್ತಿಗೆ ಹಚ್ಚಿ ಕೊಲ್ಲಂಗ್ ಸಿಟ್ಟು ಬರಬೇಕು. ಆದ್ರ ನೀ ಮಾಡಿದ ಮಸುಕ ಆ ದೇವ್ರ ಚಲೋ ಶಿಕ್ಷಣ ಕೊಟ್ಟ. ಶಿಲ್ಪ ನನ್ನ ತಾಳಿ ಬಗ್ಗೆನೇ ನೀ ಕಸ್ಕೊಂಡಿ, ಆದ್ರ ಆ ದೇವ್ರು ನೀನು ಮುತ್ತೈದನ ಕಸ್ಕೊಳಕತ್ತಾನಲ್ಲವ್ವ. ದವಾಖಾನೆ ಹೋಗಂಬಾರೆ ನೋಡು ನನ್ ಜೀವನ ಅಷ್ಟೇವ ಅಕ್ಕ, ನನ್ ಮಗಳು ಚಂದಿಯ ನೋಡ್ಕೋ ಅಕ್ಕ. ರೇ ನಾ ನಿಮ್ ತಕ್ಕ ಹೆಂಡತಿ ಅಲ್ರಿ, ಮುಂದಿನ ಜನ್ಮ ಅಂತಿದ್ರ ನಾ ನಿಮ್ ಹೆಂಡತಿ. ಮೋಸ ಮಾಡಿ ಬದುಕ್ಬೋದಂತ ಜನ ತಿಳ್ಕೊಂಡಿದ್ರ ಮ್ಯಾಗೊಬ್ಬ ದೇವ್ರ ಕಾಯ್ಕೋತ ಕೂತಿರ್ತಾನ. ಯಾರಿಗೆ ಯಾವ ಹೊತ್ತಿನಾಗ ಶಿಕ್ಷೆ ಕೊಡಬೇಕು ಅನ್ನೋದು ಆ ದೇವ್ರಿಗೆ ಅಟ್ಟ ಗೊತ್ತಿರ್ತದ. ಪ್ರತಿ ಸಲ ನಾವ ಗೆಲ್ತೀವಿ, ಪ್ರತಿ ಸಲ ನಾವು ಹೇಳ್ದಂಗೆ ಆಕೈತೆ ಅಂತ ತಿಳ್ಕೊಂಡಿದ್ದ ನಮ್ಮ ದೊಡ್ಡ ತಪ್ಪು. ಮೋಸ ಮಾಡಿದವರು ಮಣ್ಣು ಮುಕ್ಕಲೇಬೇಕ, ಉಪ್ಪು ತಿಂದವರು ನೀರು ಕುಡಿಲೇಬೇಕ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕ. ಇದು ಯಾರಿಂದನೂ ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಕರ್ಮ ಈಸ್ ರಿಟರ್ನ್. ಇಡೀ ಊರಿಗೂರ ಬಂಗಾರ ಅಂತ ಹುಡುಗ ಅಂತೇಳಿ ಹಾಡಿ ಹೋಗ್ತಿತ್ತು. ಇಕ್ಕಿನ ಸಂಬಂಧ ನನ್ನ ಹೆಸರೆಲ್ಲ ಹಾಳು ಮಾಡ್ಕೊಂಡೆ ನಾನು. ಇಕ್ಕಿನ ಸಂಬಂಧ ಆಕಿನ ಬಂಗಾರ ಅಂತ ಗಂಡಗೆ ಮೋಸ ಮಾಡ್ದಂಗಾಯ್ತು. ಇನ್ನ ಬದುಕಿ ಏನು ಉಪಯೋಗ ಅದ? ಇಕ್ಕಿನ ಪಾಪ ನನಗೆ ಹತ್ತಿ ಮರಿಗೆ ಸಾಯಕ್ಕಿತ್ತ ನನ್ನ ಜೀವ ನಾನ ಕಳ್ಕೊಂಡ್ರೆ ಭಾಳ ಚಲೋ. ಇಂಥ ಮೋಸಗಾತಿ ಸಹವಾಸ ನಾ ಮಾಡಬಾರ್ದಿತ್ತು. ಇಕ್ಕಿನ ಸಹವಾಸ ಮಾಡಿ ನನ್ನ ಜೀವನ ನಾ ಹಾಳು ಮಾಡ್ಕೊಂಡೆ. ಅವ್ವ ಅಪ್ಪ, ಮುಂದಿನ ಜನ್ಮದಾಗರ ನಿಮಗೆ ಒಳ್ಳೆ ಮಗನಾಗಿ ಹುಡ್ತೀನಪ್ಪ. ನಾ ಸತ್ತ ಮೇಲೆ ನನ್ನ ಶಾಪ ನಿನಗೆ ಹತ್ತೀನಿ ಸಾಯಬೇಕು. ನಿನ್ನ ಗಂಡನ ಕಣ್ಣೀರಿನ ಶಾಪ ನಿನಗೆ ತಟ್ಟಬೇಕ. ಅಂಥ ಪುಣ್ಯವಂತ ಮನುಷ್ಯಾಗ ನಿನ್ನಂಥ ಪಾಪಿ ಹೆಂಡ್ತಿಯಾಗಿರ್ಬಾರ್ದು ಅವಂಗ. ನಿನ್ನ ಸಹವಾಸ ಮಾಡಿ ಹುಚ್ಚರಾದ್ನೆಲ್ಲ ನಾವು ಹುಚ್ಚರಾದ್ಯ.